ವಾಕ್ಯವನ್ನೆಲ್ಲ ಓದಲಿ ಕನ್ನಡದಿ ಓದಿಸುತ್ತ ಜನರ ಮತಿ ಕೆಡಿಸಿರುವ ಸಾವಿರಗಳಿಗೆ ಮಣಿಯುವೆನೋ ಸಾಧು ನಿಜ ಗುರಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜ ದೋಳ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವನಿಗೆಲ್ಲ ಅದ್ವೈತ ಬೋರಾದಿ ಸುತ್ತರನ್ನಾಗಿ ಗೈದ ಶ್ರೀ ಜಡಿಸಿದ ಸಿದ್ಧರೂಢರಿಗೆ ನತನತೆ ಸಿದ್ಧರೂಢರಿಗೆ ನತನತೆ ಬಹಳ ಬಲ ವೇದಾಂತಕ್ಕೆ ಸರಿ ಬಹಳ ಗರ್ಜನೆ ಕೇಳುವ ತನಕ ಬಹಳ ಭೂತವೆಂಬುವೇ ಶಾಸ್ತ್ರವೆಂಬುವ ನರಿಗಳು ಬಹಳ ಶಕ್ತಿಯ ಸಿಂಹ ಗರ್ಜನೆ ಬಹಳ ಕೇಳಿದ ಬಳಿಕ ಕೂಗವು ಬಹಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವೆನು चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकम् शान्तेकपदं देवं सिद्धारूढमहं भजे सिद्धारूढमहं भजे सिद्धसद्गुरुपादाब्जं जननी जनकस्ततः तत्तोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 2ನೆಯ ಸಂಧಿಯ ಮೊದಲನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಅನುಭವ ಸಾರ ಎನ್ನುವ ಗ್ರಂಥದಲ್ಲಿ ನಾವು ಯಾವುದನ್ನು ಅನುಭವ ಮಾಡಬೇಕು ಅಂದರೆ, ನಾನು ಆರು, ನಾನು ಎಲ್ಲಿಂದ ತಾಯಿಯ ಗರ್ಭಕ್ಕೆ ಬಂದೆ, ಗರ್ಭದಿಂದ ಈ ದೇಹವನ್ನು ತೊಟ್ಟು ಹುಟ್ಟಲಿಕ್ಕೆ ಇದಕ್ಕೆ ಕಾರಣ ಯಾರು, ನಾನು ಬಂದ ಉದ್ದೇಶವೇನು,
ನನ್ನ ಕೆಲಸ ಕಾರ್ಯಗಳೇನು, ನಂತರದಲ್ಲಿ ಇದು ಎಂದಾದರೂ ಒಂದು ದಿನ ಇದು ಮಣ್ಣು ಬೊಂಬೆಯಂತೆ. ಈ ಶರೀರ ಹೇಗಿದೆ ಅಂದರೆ 30, 40, 50, 60, 80, 100 ವರ್ಷ ಆದರೂ ಕೂಡ ಒಂದು ದಿನ ಈ ಶರೀರ ಮಣ್ಣಲ್ಲೇ ಮಣ್ಣಾಗ್ತದೆ. ಯಾವ ಜ್ಞಾನಿನೇ ಇರಲಿ, ಶರಣರೇ ಇರಲಿ, ಸಂತರೇ ಇರಲಿ, ಅಜ್ಞಾನಿ ಇರಲಿ, ಕಳ್ಳನೇ ಇರಲಿ, ದಾನಿ ಇರಲಿ, ಸೂರನೇ ಇರಲಿ, ಯಾರೂ ಕೂಡ ಈ ಜಗತ್ತಿನಲ್ಲಿ ಪರ್ಮನೆಂಟ್ ಆಗಿ ಅಂದರೆ ಸ್ಥಿರವಾಗಿ ಇರಲಿಕ್ಕೆ ಆಸ್ಪದ ಇಲ್ಲ. ಹಾಗಾಗಿ ಈ ವಿಷಯವನ್ನು ನಾವು ಗುರುಮುಖದಿಂದ ತಿಳಿದುಕೊಂಡು ನನ್ನ ಸ್ವರೂಪ ಏನು ಅನ್ನುವಂಥ ನಿಜವಾದ ಜ್ಞಾನವನ್ನು ಮಾಡಿಕೊಂಡು ಆ ಭಗವಂತನಲ್ಲಿ, ಪರಮಾತ್ಮನಲ್ಲಿ ಐಕ್ಯತೆಯನ್ನು ಆಗಿ ಆ ಏಕವಾಗಿರುವಂಥ ಭಗವಂತ ಪರಮಾತ್ಮ ಅವನು ಹೇಗಿದ್ದಾನ, ಎಲ್ಲಿದ್ದಾನೆ ಎನ್ನುವಂಥ ವಿಚಾರವನ್ನು ಮಾಡಿಕೊಂಡು ನಾವು ಮುಕ್ತರಾಗಲಿಕ್ಕೋಸ್ಕರವಾಗಿ ಈ ಮಾನವ ಶರೀರವನ್ನು ತೊಟ್ಟು ಬಂದೀವಿ. ಉಳಿದ 84 ಲಕ್ಷ ಜೀವರಾಶಿಗಳಿದ್ದರೂ ಕೂಡ ಯಾವ ಜೀವಿಗೆ ಕೂಡ ನೀತಿ ಇಲ್ಲ, ಧರ್ಮ ಇಲ್ಲ. ಇದೇ ಪ್ರಕಾರ ಬದುಕಬೇಕು, ಇದೇ ಪ್ರಕಾರ ಇರಬೇಕು, ಇದನ್ನೇ ತಿನ್ನಬೇಕು, ಇದನ್ನೇ ತಿನ್ನಬಾರದು ಅನ್ನುವ ವಿಚಾರ ಮಾನವನಿಗೆ ಮಾತ್ರ ಗೊತ್ತು ವಿನಃ ಉಳಿದ 84 ಲಕ್ಷ ಜೀವರಾಶಿಗಳಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ ಅವು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಅನಂತ ಪಾಪಗಳು, ಆ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಯಾಗಿ, ಗಿಡದಲ್ಲಿ ಜೀವಾದ, ಮರದಲ್ಲಿ ಜೀವಾದ, ಇಲಿಯಲ್ಲಿ ಜೀವಾದ, ಹುಲಿಯಲ್ಲಿ ಜೀವಾದ, ಒಂದು ಸಸ್ಯದಲ್ಲಿ ಕೂಡ ಜೀವಾದ. ಶೇಂಗಾ ಬಿತ್ತಿದ ತಕ್ಷಣ ಅದರಲ್ಲಿ ಜೀವ ಕಳೆ ಬಂದು ಒಂದು ಕಾಳಿಗೆ 100 ಕಾಳು ಶೇಂಗಾ ಬರ್ತಾವೆ. ಜೀವ ಇಲ್ಲಂದ್ರೆ ಬೆಳಿತೇವೆ ನಾವು, ಜೀವ ಆದಂತನೇ ಅರ್ಥ. ಆದರೂ ಕೂಡ ಅವುಗಳಿಗೆ ನಾನು ಯಾರು ಅನ್ನುವಂಥ ಜ್ಞಾನ ಇಲ್ಲ. ನಾ ಶೇಂಗಾ ಇದ್ದೀನಿ ಅಂತ ಜ್ಞಾನ ಅದಕ್ಕಿಲ್ಲ. ಇಲಿಯಾದ ನಾ ಇಲಿ ಎನ್ನುವ ಜ್ಞಾನ ಇಲ್ಲ. ಹುಲಿಯಾದ ಹುಲಿ ಅನ್ನುವ ಜ್ಞಾನ ಇಲ್ಲ. ಯಾಕೆ ಇಲ್ಲ ಅಂದರೆ ಅವುಗಳಿಗೆ ಪರಮಾತ್ಮ ಭಗವಂತ ಮಾನವನಿಗೆ ಕೊಟ್ಟು ಕಳಿಸಿದಂಥ ವಿಶೇಷವಾದ ಅರಿವಿಲ್ಲ. ಅವುಗಳಿಗೆ ಬರೇ ಮರುವಾದವಿನ ಅರಿವಿಲ್ಲ. ಅರಿವಿನ ದೇಹವನ್ನು ತೊಟ್ಟುಕೊಂಡು ಬಂದಂಥವರು ನಾವು, ನೀವು ಎಲ್ಲರೂ. ಇಲ್ಲಿ ಸ್ತ್ರೀಯರೇ ಇರಲಿ, ಪುರುಷರೇ ಇರಲಿ. ಸ್ತ್ರೀಯರಲ್ಲಿ ಇರುವಂಥ ಪರಮಾತ್ಮ ಜೀವಾತ್ಮ ಒಬ್ಬನೇನ, ಪುರುಷನಲ್ಲಿರುವಂಥ ಜೀವಾತ್ಮ ಪರಮಾತ್ಮ ಒಬ್ಬನೇ. ಆದರೆ ದೇಹದ ಭೇದದಿಂದ ಒಂದು ಹೆಣ್ಣು ಅಂತ ಹೆಣ್ಣು ಮಕ್ಕಳಿಗೆ ಕರೆದರು, ದೇಹದ ಭೇದದಿಂದ ಒಂದು ಗಂಡು ಪುರುಷ ಅಂತ ಕರೆದರು. ಒಟ್ಟಿನಲ್ಲಿ ಗಂಡೇ ಆಗಲಿ ಹೆಣ್ಣೇ ಆಗಲಿ ಜಗತ್ತಿನಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲರಿಗೆ ಅರ್ಥ ಆಗುವಂಥ ಅನುಭವ ಆದ. ವಿಶೇಷವಾಗಿ ಒಂದು ಗಂಡು ಒಂದು ಹೆಣ್ಣು ಅಂದಾಗ ಪುರುಷನಿಗೆ ಸ್ತ್ರೀ ಇಚ್ಛೆ, ಸ್ತ್ರೀಗೆ ಪುರುಷ ಇಚ್ಛೆ. ಒಂದು ವಯಸ್ಸಿಗೆ ಬಂದ ನಂತರ ಒಬ್ಬ ಪುರುಷನಿಗೆ ಸ್ತ್ರೀ ಮೇಲೆ ಆಪೇಕ್ಷೆ ಆಗ್ತದೆ, ಇಚ್ಛೆ ಆಗ್ತದೆ. ಸಹಜವಾದ ಪ್ರಕೃತಿ ಕ್ರಿಯೆ ಇದು, ಪ್ರಕೃತಿ ನಿಯಮ. ಆ ಸ್ತ್ರೀಗಾದರೂ ಕೂಡ ಒಬ್ಬ ಪುರುಷನ ಮೇಲೆ ಇಚ್ಛೆ ಆಗ್ತದೆ. ಆಕೆ ಒಬ್ಬ ಗಂಡಿನ ಸಹವಾಸವನ್ನು ಪಡಿಬೇಕು ಅಂತ ಆಕೆಗೆ
ಒಬ್ಬ ಸ್ತ್ರೀಯ ಸಂಘವನ್ನ ಪಡಿಬೇಕನ್ನುವುದು ಪುರುಷನಿಗೆ ಸಹಜವಾಗಿ. ಆದರೂ ಕೂಡ 84 ಲಕ್ಷ ಜೀವರಾಶಿಗಳು ಎಲ್ಲವೂ ಕೂಡ ಸ್ತ್ರೀ ಪುರುಷ ಹೆಣ್ಣು ಗಂಡು ಕೂಡಿಯೇ ಅವು ಕೂಡ ಮರಿಗಳನ್ನು ಹಾಕ್ತವ, ಹಕ್ಕಿಗಳನ್ನು ಹಾಕ್ತವ, ನಾಯಿ ಮರಿಗಳನ್ನು ಹಾಕ್ತದ, ಹಂದಿ ಮರಿಗಳನ್ನು ಹಾಕ್ತದ. ಯಾವ ಜೀವರಾಶಿ ಕೂಡ ಈ ಸಂಘದಿಂದ ಬೇರೆ ಇಲ್ಲ, ಎಲ್ಲವಕ್ಕೂ ಸಂಘ ಇದೆ. ಆದರೆ ಮಾನವನಿಗೆ ಮಾತ್ರ ಒಂದು ನೇಮ ವಿಧಿ ನೀತಿ ಅಂತ ನೋಡ್ರಿ. ಅವು ಎಲ್ಲೆಲ್ಲೋ ಗಂಡು ಹೆಣ್ಣು ಕೂಡ್ತಾವ. ಕೂಡಿದ ನಂತರ ಮುಂದೆ ಜನನ ಕ್ರಿಯೆ ಪ್ರಾರಂಭವಾಗಿ ಎಷ್ಟೋ ಉತ್ಪತ್ತಿ ಆಗ್ತವ, ಅದು ಬೇರೆ ಪ್ರಶ್ನೆ. ಆದರೆ ಮಾನವನಿಗೆ ಮಾತ್ರ ನೇಮಗಳು ಯಾಕ ಅಂದರೆ ಇವನು ಮನುಷ್ಯ ಅನ್ನೋದು. ಮನುಷ್ಯ ಇದ್ದದಕ್ಕಾಗಿ ಒಂದು ಮಾನವ ದೇಹದ ಒಂದು ಹೆಣ್ಣು ಒಂದು ಗಂಡಿಗೆ ನಾವು ಮದುವೆ ಅನ್ನುವುದನ್ನು ನಿಶ್ಚಯ ಮಾಡಿ ಅತಿ ವಿಜೃಂಭಣೆಯಿಂದ ಸಪ್ತಪದಿಯನ್ನು ತುಳಿದು ಸ್ತ್ರೀಗೆ 5 ಮುಖ್ಯವಾದ ಯಾವ ಸಿಂಧೂರದಿಂದ ಪ್ರಾರಂಭ ಮಾಡಿ ತಾಳಿ, ಕೈಗೆ ಬಳೆ, ಕಾಲಿಗೆ ಕಾಲುಂಗರ, ಮೂಗಿಗೆ ನತ್ತು, ಇವೆಲ್ಲವನ್ನ ಯಾರ ಸಮ್ಮುಖದಲ್ಲಿ ಅಂದರೆ ಹಿರಿಯರ ಸಮ್ಮುಖದಿಂದ ಪರಸ್ಪರ ಒಪ್ಪಿಗೆಯಿಂದ ಇಷ್ಟೆಲ್ಲ ನೇಮದಿಂದ ನಾವು ಕೂಡ ಸತಿಪತಿಗಳು ಆಗ್ತೀವಿ, ಗಂಡು ಹೆಣ್ಣು ಕೂಡ್ತೀವಿ, ಅಷ್ಟೇ ಪ್ರಶ್ನೆ. ಆದರೆ ಆ ಜೀವರಾಶಿಗಳಿಗೂ ನಮಗೂ ಯಾಕೆ ವ್ಯತ್ಯಾಸ ಅಂದರೆ ಮಾನವನಿಗೆ ಅರಿವಿನ ಜೀವಾದ. ಅದಕ್ಕಾಗಿ ಇವನು ನೀತಿಯಿಂದ ಧರ್ಮದಿಂದ ಒಬ್ಬ ಸ್ತ್ರೀಯನ್ನ ಪುರುಷ ಕೈ ಹಿಡಿಬೇಕು. ಒಬ್ಬ ಸ್ತ್ರೀ ಪುರುಷನನ್ನ ಗುರು ಹಿರಿಯರ ಸಮ್ಮುಖದಲ್ಲಿ ಯಾವ ಮಾಂಗಲ್ಯದಿಂದ ಪ್ರಾರಂಭವಾಗಿ ಒಂದು ಮನೆಯನ್ನ ಬಿಟ್ಟು ಇನ್ನೊಂದು ಮನೆಯನ್ನ ಭದ್ರವಾಗಿ ಸೇರಬೇಕು ಒಬ್ಬ ಸ್ತ್ರೀ. ಹುಟ್ಟಿದ ಮನೆಯನ್ನ ಬಿಟ್ಟು ಹುಟ್ಟಿದ ಮನೆಯಲ್ಲಿರುವಂಥ ಆಸ್ತಿ ಅಂತಸ್ತು ಹಣ ಎಲ್ಲವನ್ನು ಬಿಟ್ಟು ತನ್ನ ಹೆತ್ತಂತ ತಂದೆ ತಾಯಿ ಅಕ್ಕ ತಂಗಿ ತಮ್ಮ ಬಂಧು ಬಳಗ ಎಲ್ಲವನ್ನು ಬಿಟ್ಟು ಏಕಾಂಗಿಯಾಗಿ ಕೊಟ್ಟ ಗಂಡನ ಮನೆಗೆ ಆಕೆ ಹೆಜ್ಜೆಯನ್ನು ಹಾಕ್ತಾಳಲ್ಲ, ಇದು ಸಾಮಾನ್ಯ ಕೆಲಸ ಅಲ್ಲ. ನೀವು ಗಣಮಕ್ಕಳು ಬೇಕಾದ್ರೆ ಬೇರೆಯವರ ಮನೆಯಲ್ಲಿ 1 ವರ್ಷ ಇದ್ದು ಬರ್ರಿ ಗೊತ್ತಾಗುತ್ತೆ ನಮಗೆ. ಬೇರೆಯವರ ಮನೆಯಲ್ಲಿ 1 ವರ್ಷ ಇದ್ದು ಬಂದಾಗ ಗೊತ್ತಾಗ್ತದ ಎಷ್ಟು ಕಷ್ಟ ಅಂತ. ಆದರೆ ಮದುವೆ ಆದ ತಕ್ಷಣ ಪೂರ್ಣ ತನ್ನ ವಯಸ್ಸನ್ನ ಕೊಟ್ಟಂತ ಮನೆಯಲ್ಲಿ ಧೀರತನದಿಂದ ನಡೆಸಬೇಕಾಗಿದ್ರೆ ಆ ಹೆಣ್ಣು ಮಗಳಿಗೆ ಎಷ್ಟು ಧೈರ್ಯ ಇರಬೇಕು ವಿಚಾರ ಮಾಡ್ರಿ. ನಾವಂತೀವಿ ಗಂಡು ಮಕ್ಕಳೇ ಬಹಳ ಧೈರ್ಯವಂತರು, ನಾವೇ ಶ್ರೇಷ್ಠ ಅಂತೀವಿ. ನೀನು ಹೊಲ ಬಿಟ್ಟು ಹೋಗಿದ್ದು, ಮನೆ ಬಿಟ್ಟಿದ್ದು, ತಂದೆ ತಾಯಿನ ಬಿಟ್ಟಿರೋ, ಅಕ್ಕ ತಂಗಿಯನ್ನು ಬಿಟ್ಟಿರೋ, ಎಲ್ಲರ ಜೊತೆಯಲ್ಲಿ ಬದುಕು ಸಾಗುವುದು ದೊಡ್ಡ ಮಾತಲ್ಲ. ಎಲ್ಲವನ್ನ ಬಿಟ್ಟು ಇನ್ನೊಂದು ಮನೆಯಲ್ಲಿ ಆಕೆ ಕೀರ್ತಿವಂತಳಾಗಿ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಗೌರವವನ್ನು ತಂದು ಕೊಡುವ ಕಾರ್ಯ ಮಾಡುವುದು ಒಬ್ಬ ಹೆಣ್ಣಿನ ಕಾರ್ಯ ಅದ. ಆ ಹೆಣ್ಣನ್ನ ಗೌರವದಿಂದ ಆಕೆ ತನಗೆ ಅನಂತ ರೀತಿಯ ಸಮಯ ಬಂದಾಗ ಲಕ್ಷ್ಮಿ ಅಂತ, ಅತ್ತೆ ಮಾವಂದಿರು ಸೊಸೆ ಅಂತ ತಿಳಿಲಾರದೆ ಮಗಳಂತ ತಿಳ್ಕೊಂಡು ಆಕೆಯ ಜೊತೆ ನಾವು ಬದುಕನ್ನು ಸಾಗಿಸಿ ಆ ಬದುಕಿನ ಮಧ್ಯದಲ್ಲಿ ಏನು ಮಾಡಬೇಕಾಗಿದೆ ಅಂದರೆ ನಾವು ಸ್ವಲ್ಪ ಆತ್ಮಚಿಂತನೆಯನ್ನು ಮಾಡಬೇಕಾಗಿದೆ. ಯಾಕಂದರೆ ಉಳಿದುವೆಲ್ಲ ಎಲ್ಲೆಲ್ಲೋ ಕೂಡ್ತಾವ, ಎಲ್ಲೋ ಮರಿ ಹಾಕ್ತಾವ.
ನಾನು ಎಲ್ಲಿ ಮರಿಗಳನ್ನು ಹಾಕಿನಿ, ನನಗೆಷ್ಟು ಮಕ್ಕಳಾವಂತ ಹಡದಂತ ನಾಯಿಗೂ ಗೊತ್ತಿಲ್ಲ, ಹಂದಿಗೂ ಗೊತ್ತಿಲ್ಲ. ತಾನೇ ಮರಿ ಹಾಕದ. ನನಗೆಷ್ಟು ಮಕ್ಕಳಾವಂತ ಹಂದಿಗೂ ಗೊತ್ತಿಲ್ಲ, ನಾಯಿಗೂ ಗೊತ್ತಿಲ್ಲ. ಆದರೆ ಮಾನವರಾದ ನಮಗೆ ಎಲ್ಲ ಗೊತ್ತದಲ್ಲ. ನನಗೆಷ್ಟು ಮಕ್ಕಳಾರ, ಗಂಡು ಎಷ್ಟಾರ, ಹೆಣ್ಮಕ್ಳು ಎಷ್ಟಾರ ಅಂತ ವಿಚಾರ ನಮಗೆ ಆದಂದಾಗ ಎಲ್ಲ ಜೀವಿಗಳಿಗಿಂತ ಪರಮಾತ್ಮ ನಮ್ಮನ್ನ ಮಾನವರಾಗಿ ಹುಟ್ಟಿಸುವಾಗ ವಿಶೇಷವಾದ ಬುದ್ಧಿಯನ್ನ, ಅರಿವನ್ನ, ಜ್ಞಾನವನ್ನ ಕೊಟ್ಟು ಕಳಿಸಿದ್ದಾನೆ ಅಂತ ನಾವು ನಂಬಲೇಬೇಕು. ಇಲ್ಲಂದ್ರೆ ನಾವು ಕೂಡ ನಾಯಿ ನರಿ ಹಂದಿ ಆದಂಗೆ ಆಗ್ತಿದ್ವಲ್ಲ. ಹಾಗಾಗಿಲ್ಲ. ನಾವು ನಮ್ಮದೇ ಆದಂಥ ಒಂದು ಸಂಸಾರ, ಒಂದು ಬದುಕು ಅನ್ನುವುದಿದೆಲ್ಲ. ಅದರ ಮಧ್ಯದಲ್ಲಿ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಮನಸ್ಸಿಗೆ ನಾವು ವಿಚಾರವನ್ನು ಮಾಡಬೇಕು. ಮನಸ್ಸೇನೆ ಲಗ್ನ. ಲಗ್ನಗಳು ಉಳಿದ ಜೀವರಾಶಿಗಳು ದೇಹಕ್ಕೆ ಸಂಬಂಧ ಅಷ್ಟೇ. ದೇಹವನ್ನು ಕೂಡಿದಾಗ ಮತ್ತೆ ಅಗಲಿಲ್ಲ, ಅವು ಮದುವೆ ಮುಗಿದೋಗ್ಬಿಟ್ಟು ಮುಗಿತವು ಕೆಲಸ. ಆದರೆ ಮಾನವರ ಮದುವೆ ಹಾಗಲ್ಲ. ಒಂದು ಸಲ ನೀವು ಕೈ ಹಿಡಿದರೆ ಸಾಯುವ ಪರ್ಯಂತರವಾಗಿ ಜೊತೆಯಲ್ಲಿ ಇರಬೇಕು. ಯಾಕೆ ಜೊತೆಯಲ್ಲಿ ನೀವು ಮನುಷ್ಯರಿದ್ದಂಗೆ ಆ ಪ್ರಾಣಿ ಪಕ್ಷಿಗಳು ಯಾಕೆ ಇರಬಾರ್ದು? ಅವು ಇರಬಹುದಾಗಿತ್ತಲ್ಲ, ಇರೋಲ್ಲ. ಎಲ್ಲೆಲ್ಲಿ ಕೇಳಿರಿ? ಎಲ್ಲಿ ಕೇಳಿಲ್ಲ. ಮನುಷ್ಯನನ್ನು ಬಿಟ್ಟು ಉಳಿದ ಜೀವರಾಶಿಗಳು ಮಾನವನಂತೆ 100 ವರ್ಷ ಕೂಡಿ ಇದ್ದ ವಿಚಾರ ಯಾರಿಗೂ ಗೊತ್ತಿಲ್ಲ, ಎಲ್ಲೂ ಇಲ್ಲ. ಅಂದರೆ ಮನುಷ್ಯನಿಗೆ ಮುಖ್ಯವಾದ ಸಂಬಂಧ ಎಲ್ಲಿ ಆಗ್ಬೇಕಂದ್ರೆ ಹೆಣ್ಣಿಗೂ ಗಂಡಿಗೂ ದೇಹ ಸಂಬಂಧದ ಜೊತೆಗೆ ಮನಸ್ಸಿಗೆ ಲಗ್ನ ಆಗಬೇಕು. ಮನಸ್ಸು, ಆ ಒಂದು ಹೆಣ್ಣಿನ ಮನಸ್ಸು, ಗಂಡಿನ ಮನಸ್ಸು, ಇವೆರಡೂ ಮನಸ್ಸು ಕೂಡಿದಾಗ ಅದು ಮನುಷ್ಯರ ಮದುವೆ ಆಗ್ತದೆ ವಿನಃ ಮನಸ್ಸು ಕೂಡಲಾರದೆ ಬರೀ ದೇಹ ಸಂಬಂಧದಿಂದ ಕೂಡಿದ್ರೆ ಒಂದಿಲ್ಲ ಒಂದು ದಿನ ನಮ್ಮ ಮದುವೆ ಕೂಡ ನಾಯಿ ಹಂದಿಯಂತೆ ಬಿಡುಗಡೆ ಆಗ್ತವೆ. ಯಾಕೆ ಬಿಡುಗಡೆ ಆಗೋದು? ದೇಹ ಸಂಬಂಧ ಅಷ್ಟೇ. ಆ ಸಂಬಂಧದ ಸುಖ ಮುಗಿದ ತಕ್ಷಣ ಕಡೆಗೆ ಆಗ್ಬಿಡ್ತಾವೆ. ಗೊತ್ತಿಲ್ಲ ನೀನ್ಯಾರೋ ನಾನ್ಯಾರು. ಆದರೆ ಮನುಷ್ಯರಿಗೆ ಈ ಒಂದು ತಳಹದಿ ಮೇಲೆ 100 ವರ್ಷ ಅಲ್ಲ, ಮತ್ತೆ ಅದು ಬೆಳೀತಾ 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 100, 200, 300 ವರ್ಷದ ಹಳೆಯ ಸಂಬಂಧಗಳು ಇವತ್ತು ಉಳಿದವಂದ್ರೆ ದೇಹ ಸಂಬಂಧಕ್ಕಾಗಿ ಆಗೋ ಮದುವೆಯಲ್ಲ, ಮನಸ್ಸಿಗೆ ಸಂಬಂಧವಾಗಿ ಆಗುವಂಥ ಮದುವೆ ನಿಜವಾದ ಮದುವೆ. ಅದಕ್ಕಾಗಿ ಗುರು ಹಿರಿಯರ ಆಶೀರ್ವಾದದಿಂದ, ತಂದೆ ತಾಯಿಗಳ ಆಶೀರ್ವಾದದಿಂದ ಯಾಕೆ ಅಕ್ಷತೆಯನ್ನು ಹಾಕಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರಂದ್ರೆ, ನಾವು ಪ್ರಾಣಿ ಪಕ್ಷಿಗಳಂತೆ ಹುಟ್ಟಿ ಬದುಕಲಿಕ್ಕೆ ಬಂದಿಲ್ಲ, ನಾವು ಮನುಷ್ಯರಾಗಿ ಹುಟ್ಟಿ ಬದುಕಿ ಹೋಗ್ಲಿಕ್ಕೆ ಬಂದವರು. ಅವು ಹುಟ್ಟ್ಯಾವ, ಅವು ಬದುಕ್ತಾವ, ಅವು ಹೋಗ್ತಾವ, ಅದೇನು ಪ್ರಾಣಿ ಪ್ರಶ್ನೆ ಇಲ್ಲ. ಅವು ಹುಟ್ಟ್ಯಾವ ಅಂದಮೇಲೆ ಬದುಕಲೇಬೇಕು, ಬದುಕಿವೆ ಅಂದಮೇಲೆ ಒಂದು ದಿವಸ ನಾಶ ಆಗಲೇಬೇಕು. ಆದ್ರೆ ನಾವು ಹುಟ್ಟೀವಿ, ನಾವು ಬದುಕೀವಿ, ನಾವು ನಾಶ ಆಗೋದು ಸಹಜ. ಆದರೆ ನಾವು ಮಾನವರು ಆದ ಕಾರಣ ನಮ್ಮ ಬದುಕಿಗೆ ಒಂದು ವಿಶೇಷ ಅದು ಏನು ವಿಶೇಷ ಅಂದರೆ, ನಾವು ಎಲ್ಲರೂ ಕೂಡ ಏನನ್ನ ಬಯಸ್ತೀವಿ ಜಗತ್ತಿನಲ್ಲಿ ಅಂದರೆ ಸುಖವನ್ನ, ಶಾಂತಿಯನ್ನ, ಆನಂದವನ್ನೇ ಬಯಸ್ತೀವಿ ವಿನಃ ಯಾರೂ ದುಃಖವನ್ನ ಬಯಸೋದಿಲ್ಲ. ಯಾರಿಗೂ ದುಃಖ ಬರಲಿ ಅನ್ನೋ ಇಚ್ಛೆನೇ ಇಲ್ಲ. ಯಾರಿಗಾದ್ರೂ ರೋಗ ಬರಲಿ ಅಂತ ದೇವರ ಗುಡಿಗೆ ಹೋಗಿರೇನು? ಆರೋಗ್ಯವನ್ನು ಕೊಡು ದೇವರೇ ಅಂತ ದೇವರ ಗುಡಿಗೆ ಹೋಗಿವಿನ ರೋಗ ಬರಲಿ ಅಂತ ಯಾರೂ ದೇವರ ಹತ್ರ ಹೋಗಿಲ್ಲ, ಯಾರೂ ಬೇಡಿಲ್ಲ.
ಆದರೂ ಕೂಡ ದೇಹ ಅಂದ ಮೇಲೆ ಕೆಲವು ಸಲ ರೋಗ ಬರ್ತಾವ, ಕೆಲಸ ಹೋಗ್ತಾವ. ಅದರ ಸಂಬಂಧ ಮುಖ್ಯ ಅಲ್ಲ. ನಾವು ಆನಂದ ಸುಖವಾಗಿ ನೆಮ್ಮದಿಯಾಗಿ ಬದುಕಬೇಕು, ದುಃಖ ಆಗಬಾರದು, ಸಂತೋಷವಾಗಿ ಇರಬೇಕಂತ ಏನು ವಿಚಾರ ನಮ್ಮಲ್ಲಿ ಆದಲ್ಲ. ಆದರೂ ಕೂಡ ದುಃಖಗಳು ಬಂದಾಗ ನಾವು ಹೇಗೆ ಇರಬೇಕು ಅನ್ನೋದನ್ನು ಕಲಿಬೇಕು, ಅನುಭವ ಮಾಡಬೇಕು. ನಾವೇನು ಅನುಭವ ಮಾಡಬೇಕು? ದುಃಖ ಬಂದದಂತೆ ದುಃಖದ ಅನುಭವ ಮಾಡೋದಲ್ಲ. ಸಹಜವಾಗಿ ಯಾರೋ ಮನೆಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಆಗಲಿ, ಒಂದು ಪಶು ಆಗಲಿ, ಆ ರೈತನ ಮನೆಯಲ್ಲಿ ಒಂದು ಎತ್ತು ಸತ್ತು ಹೋಗ್ತದ, ಅಥವಾ ಕಾಲಕ್ರಮೇಣ ಒಬ್ಬ ಸತಿಗಳ ಪತಿ ಕೂಡ ಆತನು ಹೋಗ್ತಾನ. ಇನ್ನೊಂದು ಸಲ ಪತಿ ಇದ್ದು ಸತಿ ಹೋಗ್ಬೋದು, ಹೇಳಕ್ಕಾಗಲ್ಲ ಯಾರು ಮೊದಲು ಹೋಗ್ತಾರೆ ಯಾರಿಲ್ಲ ಅಂತ. ಆದರೂ ಕೂಡ ನಮ್ಗೆ ದುಃಖ ಭಾಳ ಆಗ್ತದಿಲ್ಲ, ಅವಾಗ ಭಾಳ ಆಗ್ತದೆ. ಆ ದುಃಖ ಬಂದಾಗ ನಾವು ದುಃಖದ ಅನುಭವ ಏನಂದ್ರೆ ಬರೇ ಅಳೋದೆ 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 ಅಳೋದೆ, ಕಣ್ಣೀರು ಹಾಕದೇ ನಮ್ಮ ಕೆಲಸ ಆಗ್ತದೆ. ಕಣ್ಣೀರು ಹಾಕದೆ ಆ ದುಃಖವನ್ನು ಸಹಿಸ್ಲಿಕ್ಕೆ ಆಗೋದಿಲ್ಲ, ಅಂತ ಪ್ರಸಂಗ ಬರ್ತಾವ. ಇನ್ನೊಂದು ಸಲ ಏನಾಗ್ತದ, ಕಷ್ಟ ದುಃಖ ಭಾಳ ಬಂದಂಥ ಸಂದರ್ಭದಲ್ಲಿ ಮನೆಯನ್ನೇ ಬಿಟ್ಟು ಹೋಗಬೇಕು, ಹೆಂಡರ ಮಕ್ಕಳನ್ನೇ ಬಿಟ್ಟು ಹೋಗಬೇಕು. ಈ ದುಃಖವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಟ್ಟಿಗೆ ಕೆಲವೊಂದು ಸಲ ಪ್ರಸಂಗ ಬರ್ತಾವ. ಆ ಪ್ರಸಂಗಕ್ಕಾಗಿ ಎಷ್ಟೋ ಜನ ಮನೆ ಬಿಟ್ಟು ಹೋದವರು ಇನ್ನೂ ಊರಿಗೆ ಬಂದಿಲ್ಲ, ಮನೆಗೆ ಬಂದಿಲ್ಲ. ಆ ಕಷ್ಟವನ್ನು ಸಹಿಸಲಾರದೆ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಹಾನಿ ಮಾಡಿಕೊಂಡು ಎಲ್ಲೆಲ್ಲೋ ಏನೇನೋ ಅಪಾಯ ಮಾಡಿಕೊಂಡು ಭಗವಂತ ಕಟ್ಟು ಕಳಿಸಿದಂಥ ಈ 100 ವರ್ಷದ ಆಯುಷ್ಯವನ್ನು ತನ್ನ ಕೈಯಾರೆ ಅನಾಹುತದಿಂದ ಕಳೆದುಕೊಂಡು ಭ್ರಷ್ಟ ಆದಂಥವರು ಎಷ್ಟೋ ಜನ. ಎಷ್ಟೋ ಜನ ಅದೇ ಕಷ್ಟದಲ್ಲಿ ಬದುಕಿದವರಾರ, ಎಷ್ಟೋ ಜನ ಕಷ್ಟವನ್ನು ಸಹಿಸಲಾರದೆ ಬಿಟ್ಟು ಹೋದರಾರ. ಅಂದ್ರೆ ಕಷ್ಟ ಬಿಟ್ಟು ಹೋಗೋರಿಗೆ ಒಂದು ಥರ, ಮನೆಯಾಗಿರೋರಿಗೆ ಒಂದು ಥರ ಅಲ್ಲ, ಇಬ್ಬರಿಗೆ ಒಂದೇ. ದುಃಖ ಅಂದ್ರೆ ಎಲ್ಲರಿಗೂ ಒಂದೇ. ಆದ್ರೆ ಇವ್ರು ಮನೆಗೆ ಯಾಕಾರ, ಇವ್ರಿಗೆ ಮನೆ ಯಾಕೆ ಬಿಟ್ರು ಅಂದ್ರೆ ಅಲ್ಲಿ ಅನುಭವದ ಕೊರತೆ ಅದ, ವಿಚಾರದ ಕೊರತೆ ಅದ. ನಾವು ದುಃಖ ಯಾಕೆ ಬರ್ತದ ಅಂತ ದುಃಖಕ್ಕೆ ಹೆದರಿ ಮನೆ ಬಿಡಬಾರದು, ಲೋಕ ಬಿಡಬಾರದು, ಜಗತ್ತನ್ನು ಬಿಟ್ಟು ಹೇಡಿಗಳಾಗಬಾರದು. ಧೈರ್ಯದಿಂದ, ಧೈರ್ಯಂ ಸರ್ವತ್ರ ಸಾಧನ. ಇವತ್ತು ನಾವು ಧೈರ್ಯದಿಂದ ಬದುಕಬೇಕು, ಬದುಕಿ ಜಯಿಸಬೇಕು. ಆ ಜಯ ಅಪಜಯ ಮಧ್ಯದ ಅನುಭವ ನಮಗಾಗಬೇಕು. ಹಾಗೆ ನಮಗೆ ಕೊಟ್ಟಂಥ ಆಯುಷ್ಯವನ್ನು ಪೂರ್ಣವಾಗಿ ಬಳಸಿ ನಾವು ಭಗವಂತ ಕರೆದಾಗ ದೇಹ ಬಿಟ್ಟು ಹೋಗಬೇಕು. ಇದು ಮಾನವನ ನಿಯಮ. ದುಃಖ ಯಾಕಾಗ್ತದ್ರಿ ಅಂತಂದ್ರೆ ಅವಿಚಾರೇಣೆ ವಿಚಾರಣೆ ಪರಮೌಷಧ. ಅವಿಚಾರಣೆ ದುಃಖ. ಇದು ಸಾಮಾನ್ಯವಾಗಿ ಈ ದುಃಖವನ್ನು ನಾವು ಯಾವಾಗ ಸಹಿಸಿಕೊಂಡು ಮನೆಯಾಗಿರೋಕಾಗ್ತದಂದ್ರೆ ದುಃಖಕ್ಕೆ ಕಾರಣ ಏನೆಂಬುದು ಮೊದಲು ತಿಳ್ಕೊಂಡಾಗ ನಮ್ಮ ಮನೇಲಿ ಇರ್ತೀವಿ ನೋಡ್ರಿ. ದುಃಖಕ್ಕೆ ಕಾರಣ ಏನು, ದುಃಖ ಯಾಕೆ ಬಂತಂತ ವಿಚಾರ ಮಾಡಬಾರದು. ದುಃಖ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಇಲ್ಲಿ ಜಗತ್ತಿನ ನಿಯಮ ಏನಾದಂದ್ರೆ ಜಾತಸ್ಯ ಧ್ರುವಂ ಮರಣಂ. ಯಾರು ಜಗತ್ತಿನಲ್ಲಿ ನಾವು ಹುಟ್ಟಿ ಬಂದೇವಿ, ಹುಟ್ಟಿದವರೆಲ್ಲರೂ ಕೂಡ ಒಂದು ದಿವಸ ನಾವು ಈ ದೇಹವನ್ನ, ಈ ಜಗತ್ತನ್ನ ಬಿಟ್ಟು ಹೋಗಲೇಬೇಕು. ಇದು ನಿಯಮ. ಆದರೆ
ಇದು ನಮಗೊಬ್ಬರಿಗೆ ಆದಂತ ಯಾವಾಗ ವಿಚಾರ ಮಾಡಲಿಲ್ಲ. ಇದೆಲ್ಲರಿಗೂ ಆದಿಲ್ಲ ನಿಯಮ, ಎಲ್ಲರ ಮನೆಯಲ್ಲಿ ನಿಯಮ ಇದ್ದಿದ್ದೆ. ಆದರೆ ಇದು ನಮಗಷ್ಟೇ ನಿಯಮ ಆದ ಅಂತ ಯಾವಾಗ ವಿಚಾರ ಮಾಡಲಾದ ಕುಂತೀವಿಲ್ಲ, ದುಃಖ ಪ್ರಾರಂಭ ಆಗ್ತದೆ. ದುಃಖ ಅವಾಗೆ ಪ್ರಾರಂಭ ಆಗದ. ಯಾಕಂದ್ರೆ ಅದು ಮೋಹ ಅಂತೀವಿ. ಮೋಹ ಏವ ಮಹಾಮೃತ್ಯು. ಮೋಹ ಅಂದ್ರೆ ಇದು ನನ್ನದು ನಂದು ಅನ್ನುವ ತಪ್ಪು ತಿಳುವಳಿಕೆ ಮೋಹ. ಯಾರು ನನ್ನವರು ಯಾರು ನನ್ನವರಲ್ಲ ಅಂದ್ರೆ, ತಂದೆ ತಾಯಿ ನನ್ನವರಿರಬಹುದು, ತಂದೆ ತಾಯಿ ನಾನಲ್ಲ. ನಾನು ಮಗನಾಗಿ ಹುಟ್ಟಿರಬಹುದು ವಿನ ತಂದೆ ತಾಯಿ ನಾನಲ್ಲಲ್ಲ ಅಂದಾಗ ಅಲ್ಲಿ ಏನಾದರೂ ಆದಾಗ ನಮಗೆ ದುಃಖ ಆಗ್ತದಿಲ್ಲ. ಮೋಹ ಅಲ್ಲಿ ಏನಾದ ನಮಗೆ ಅತ್ಯಂತ ಪ್ರೀತಿಯಾದ ತಂದೆ ತಾಯಿ ಮೇಲೆ ನಾವಿಟ್ಟಂತ ಪ್ರೇಮ ಪ್ರೀತಿ ಮೋಹ ಏನದ ಅದೇ ನಮ್ಮ ದುಃಖ ತಂದು ಕೊಡ್ತದೆ. ಎಷ್ಟೋ ಮನೆಯಲ್ಲಿ ಎಷ್ಟೋ ಸಾವುಗಳಾಗ್ತವ, ನೋವುಗಳಾಗ್ತವ. ಯಾಕೆ ಅವ್ರ ಮನೆಗೆ ಅಳ್ತಾರ ಅಂತ ಕೇಳಿದ್ರೆ ಒಬ್ರು ಹೇಳಿದ್ರು ಪಕ್ಕದ ಮನೆಯದವರು, ಇಲ್ಲ ಅವರ ಮಗ ಸತ್ತನ, ಅದಕ್ಕೆ ಅವ್ರ ತಂದೆ ತಾಯಿ ಅಕ್ಕ ತಂಗಿಯರು ಅಳಕತ್ತಾರ ಅಂತ ಸುದ್ದಿ ಬಂತು. ಪಕ್ಕದ ಮನೆಗಾನ ಈತ ಆರಾಮ್ ಕುಂತಾನ, ಸುದ್ದಿ ಕೇಳ್ಯಾನ, ಯಾರು ಸತ್ತಾರ, ಅಲ್ಲಿ ಮಗ ಸತ್ತಾನ. ಯಾರ ಮಗ? ಪಕ್ಕದ ಮನೆಯವರ ಮಗ ಸತ್ತ ಕಾರಣ ಸುದ್ದಿ ಕೇಳಿ ಆರಾಮ್ ಕುಂತ. ಇನ್ನೂ ಕೆಲವು ದಿವಸ ಹೋದ ಮೇಲೆ ದೈವಾನುಕೂಲ ಹೇಳಕ್ಕೆ ಬರಂಗಿಲ್ಲ, ಈ ಮನೆಯ ಮಗ ಸತ್ತ. ಈ ಮೊದಲೇನು ಕೇಳಿದ್ನಲ್ಲ, ಆತನ ಮನೆಯ ಮಗ ಸತ್ತ. ಆ ಮಗ ಸತ್ತ ತಕ್ಷಣ ಆ ಪಕ್ಕದ ಮನೆಯಲ್ಲಿ ಏನು ಹತ್ತಿದ್ರಲ್ಲ, ಅವತ್ತು ದುಃಖ ಆಗಿತ್ತಲ್ಲ, ಆ ದುಃಖದಕ್ಕಿಂತ 10 ಪಟ್ಟು ದುಃಖ ಹೆಚ್ಚಾಗಿ ಇಡೀ ಮನೆಯಲ್ಲಿ ಗೊಳು ಅಂತ ಅಳ್ತಾ ಇತ್ತು. ಅವತ್ತ ಸತ್ತವನು ಮಗನೇ, ಹೌದಾ? ಇವತ್ತು ಸತ್ತವನು ಮಗನೇ. ಮಗ ಸತ್ರೆ ದುಃಖ ಆಗ್ತದಂದ್ರೆ ಅವತ್ತೂ ದುಃಖ ಆಗ್ಬೇಕಾಗಿತ್ತು, ಇವತ್ತೂ ಆಗ್ಬೇಕಾಗಿತ್ತು. ಆದ್ರೆ ಪಕ್ಕದ ಮನೆ ಮಗ ಸತ್ರೆ ನೀ ನಗ್ತಾ ಕುಂತಿದ್ದಿ, ನಿನ್ನ ಮಗ ಸತ್ರೆ ಅಳ್ತಿದ್ದಲ್ಲ, ಇದಕ್ಕೆ ಕಾರಣ ಏನು ಅಂತ ವಿಚಾರ ಮಾಡಿದ್ರೆ ಆ ಮಗ ನನ್ನವನಲ್ಲ, ಅವ್ರ ಮಗ. ಸತ್ತದ ಮಗನೇ, ಆದ್ರೆ ಅವರ ಮಗ ಅಂತ ಹೇಳಿ ತಿಳ್ಕೊಂಡಿದ್ದ, ಆರಾಮಿದ್ದ, ಸತ್ತನ ಆರಾಮಿದ್ದ. ಇವತ್ತು ಯಾಕೆ ಹೇಳ್ತಾನಂದ್ರೆ ಇವನು ನನ್ನ ಮಗ ಅಂತ ತಿಳ್ಕೊಂಡಲ್ಲ. ನನ್ನ ಮಗ ಅಂದೇಳಿ ಏನು ಶುರು ಆಯ್ತು, ದುಃಖ ಆಯ್ತಿಲ್ಲ. ಅವತ್ತ ನಕ್ಕವನು ಇವತ್ತು ಅತ್ತ, ಅವತ್ತ ಹತ್ತವರು ಇವತ್ತು ನಗಕತ್ತಾರ. ಇದು ಜಗತ್ತಿನ ನಿಯಮ. ಆದ್ರೆ ವಿಚಾರ ಏನು ಮಾಡ್ಬೇಕಂದ್ರೆ, ನಾವೆಲ್ಲರೂ ಜಗತ್ತಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ರೀತಿಯಿಂದ ಒಂದು ಮನೆಯಲ್ಲಿ ಕೂಡಿವಿ ಅಂದ್ರೆ ಅದಕ್ಕೆ ಹಿಂದಿನ ಜನ್ಮದ ಸಂಬಂಧಗಳಿರ್ತಾವ. ಸಂಬಂಧ, ಆ ಸಂಬಂಧದಿಂದ ಎಲ್ಲರೂ ಕೂಡ ಸರ್ಪಭೂಷಣ ಹೇಳಿದಂಗೆ ಸಂಜೆಯ ವೇಳೆಯಳು ಒಂದು ಗಿಡದಲ್ಲಿ ಅಖಿಳ ಪಕ್ಷಿಗಳು ಒಂದು ಕೂಡಿ ಬೆಳಗಾದ ಮೇಲೆ ಒಂದಕ್ಕೊಂದು ಹೇಳದೆ ಹಾರಿ ಹೋದಂತೆ ಅಂತ ಬರ್ತದೆ ದೃಷ್ಟಾಂತ. ಒಂದು ಗಿಡ ಅದ, ಗಿಡದ ಮೇಲೆ ಹಗಲೆಲ್ಲ ಖಾಲಿ ಇತ್ತು, ಸಂಜೆ ಆದ ತಕ್ಷಣ ಎಲ್ಲೆಲ್ಲೋ ಹೋದಂತ ಪಕ್ಷಿಗಳು ಆ ಗಿಡದ ಮೇಲೆ ಬಂದು ಕೂಡ್ತಾವ. ರಾತ್ರಿ ವೇಳೆಯಲ್ಲಿ ಅವು ಯಾವ ದಿಕ್ಕಿಗೆ ಹೋಗಿದ್ವು, ಇವು ಯಾವ ದಿಕ್ಕಿನಿಂದ ಬಂದವು, ಎಲ್ಲೋ ಬಂದು ನೂರಾರು ಹಕ್ಕಿಗಳು ಕೂಡ್ತಾವ, ಪಕ್ಷಿಗಳು. ಬೆಳಗಾದ ತಕ್ಷಣ ಚುಮ್ ಚುಮ್ ಅಂತ ಉದಯ ಕಾಲ ಆಗ ಕಲ್ಕನೆ ಆ ಒಂದಕ್ಕೊಂದು ಹೇಳಲಾರ್ದಂಗ ಯಾಕಡೆಯಿಂದ ಬಂದವು ಆ ಕಡೆ ಬುರ್ರ ಅಂತ ಹಾರಿ ಹೋಗ್ತಾವ.
ಯಾರೇನು ಹೇಳ್ತಾವನ್ನ? ಒಂದೇ ಗಿಡದಲ್ಲಿ 12 ತಾಸು ರಾತ್ರಿ ಕಾಲ ಕಳೆದವ. ಬೆಳಗ್ಗೆ ಒಂದಕ್ಕೊಂದು ಹೇಳಾರ್ದಂಗೆ ತಮ್ಮ ದಾರಿ ತಾಯಿ ಹಿಡಿದು ಹೋಗೇ ಬಿಟ್ವು. ಯಾರಿಗೆ ಹೇಳಲ್ಲ, ಹೋಗಿ ಬರ್ತು ಅಂತಲೂ ಹೇಳಲ್ಲ. ಅದರಂತೆ ಒಂದು ಗಿಡಕ್ಕೆ ಆ 12 ತಾಸು ಸಮಯ ಕಳೆಯಲಿಕ್ಕೆ ಗಿಡ ಆಶ್ರಯ ಕೊಟ್ಟವು. ಗಿಡ ಎಲ್ಲಾದ್ರೂ ಕೂಡ್ತಿದ್ದಿಲ್ಲ, ಆಶ್ರಯ ಪಡೆದು ಹೋಗ್ಬಿಟ್ಟು. ನಮಗೂ ಕೂಡ ಒಂದು ಮನೆ ಅನ್ನುವುದೇ ಒಂದು ಗಿಡ. ಮನೆ ಅನ್ನುವಂಥದ್ದು ಒಂದು ಗಿಡ. ಆ ಮನೆ ಅನ್ನುವ ಗಿಡದಲ್ಲಿ ನಾವು ಕೂಡ ಹಕ್ಕಿಳ ಪಕ್ಷಿಗಳು. ತಂದೆ ಒಂದು ಪಕ್ಷಿ, ತಾಯಿ ಒಂದು ಪಕ್ಷಿ, ಹೆಂಡತಿ ಒಂದು ಪಕ್ಷಿ, ಗಂಡ ಒಂದು ಪಕ್ಷಿ, ಮಗ ಒಂದು ಪಕ್ಷಿ, ಮಗಳೊಂದು ಪಕ್ಷಿ. ಎಲ್ಲರೂ ಕೂಡ ನಾವು ಹಿಂದಿನ ಜನ್ಮದ ಪ್ರಾರಬ್ಧವನ್ನು ಅನುಭವಿಸಕ ಒಂದು ಮನೆಯಲ್ಲಿ ಕೂಡಿವಿ. ನಾವು ಅವು ಒಂದು 8-10 ತಾಸು ಕೂಡಿ ಹೋಗ್ತಾವ. ನಮಗೆ ಆಯುಷ್ಯ ಅನ್ನುವಂಥದ್ದು ದೀರ್ಘ ಆದ ಮನುಷ್ಯನಿಗೆ 50, 60, 100 ವರ್ಷ ಆದರೂ ಕೂಡ ಯಾವಾಗ ನಮಗೆ ಯಮಧರ್ಮನ ಚೀಟಿ ಬರ್ತದ, ನೀನು ಜಾಗ ಖಾಲಿ ಮಾಡ್ಬೇಕಂತ. ಆ ಚೀಟಿ ಯಾವಾಗ ಬಂತು ಅಂದ ತಕ್ಷಣ ಮನೆಯಲ್ಲೇ ಎಲ್ಲರೂ ಇರ್ತೀವಿ. ಯಾರಿಗೆ ಹೇಳ್ದೆ ಕೇಳದೆ ಹೋಗೇ ಬಿಡ್ತಾನ ಯಜಮಾನ. ಹೋಗ್ತೀವಿಲ್ಲ ಅಂದಾಗ ಆ ಗಿಡದಲ್ಲಿ ಹೆಂಗ ಕಾಲವನ್ನು ಕಳೆದ ಹಾರಿ ಹೋಗ್ತವ. ಅದರಂತೆ ನಾವೆಲ್ಲರೂ ಕೂಡಿದಂಥ ಏನು ಮೋಹದ ತಂದೆ ತಾಯಿ ಅಣ್ಣ ತಮ್ಮ ಯಾರೇ ಇರ್ಲಿವಲ್ಲ, ಎಲ್ಲವೂ ಕೂಡ ಕಾಲ ಬಂದ ತಕ್ಷಣ ಒಬ್ಬರಿಗೊಬ್ರು ಹೇಳಲಾರ್ದಂಗ ಆರಿ ಹೋಗೋದಂದ್ರೆ ಪ್ರಾಣ ಪಕ್ಷಿ ಹೋಗೇ ಬಿಡ್ತಾವ. ಇದು ಜಗತ್ತಿನ ನಿಯಮ. ಜಗತ್ತಿನ ನಿಯಮ ಅಲ್ಲ. ಇದನ್ನ ನಾವು ಆ ನಿಯಮದಲ್ಲಿ ನಾವು ಆರಾಮಾಗಿ ಸುಖವಾಗಿ ನೆಮ್ಮದಿಯಾಗಿ ಇರಬೇಕಾದ್ರೆ ಏನು ಮಾಡಬೇಕಂದ್ರೆ ಈ ಎಲ್ಲ ಸೇರಿದಂಥವ್ರು ಏನಿದ್ರಲ್ಲ ಇವ್ರಿಗೆಲ್ಲರಿಗೂ ಗೊತ್ತಿದೆ, ಅನುಭವ ಇದೆ. ಅದು ನಾವು ಎಂದೇ ಇರಲಿ ಯಾವತ್ತೇ ಇರಲಿ ಸತ್ಸಂಗವನ್ನು ಮಾಡಬೇಕಾಗತ್ತೆ. ನಾವು ಸಾವಿನಲ್ಲಿ ಸುಖವಾಗಿರಬೇಕು, ಬಡತನದಲ್ಲಿ ಕೂಡ ಶ್ರೀಮಂತರಂಗೆ ಬದುಕಬೇಕು ಅನ್ನುವ ಇಚ್ಛೆ ನಮಗಿತ್ತು ಅಂದರೆ ಅದನ್ನು ಹೇಗೆ ಮಾಡಿದರೆ ಇರಲಿಕ್ಕೆ ಬರ್ತದ ಅನ್ನೋದು ತಿಳ್ಕೋಕ್ಕೋಸ್ಕರವಾಗಿ ಗುರುವಿನಲ್ಲಿ ಹೋಗಬೇಕು. ಗುರುವಿನಲ್ಲಿ ಯಾಕೆ ಹೋಗ್ತಾರಂದ್ರೆ ಈ ವಿಷಯವನ್ನು ತಿಳ್ಕೋಕ್ಕೋಸ್ಕರ. ಅವ್ರಿಗೆ ಗೊತ್ತಿದೆ ಇದು ಹೇಗಿದೆ. ಯಾಕಂದರೆ ಮನುಷ್ಯ ಜನ್ಮ ಅನ್ನುವಂಥದ್ದು ಬಹಳ ಬೆಲೆ ಕಟ್ಟಲಾರದ ಜನ್ಮ ಇದೆ. ಇದು ಈ ಜನ್ಮಕ್ಕೆ ಬಂದ ಮೇಲೆ ಪಾಪವನ್ನ ಮಾಡಿ ಗಿಡ ಮರ ಕ್ರಿಮಿಯಾಗಿನೂ ಹುಟ್ಟಕ್ಕೆ ಬರ್ತದ. ನಾವು ಪುಣ್ಯ ಮಾಡಿವಂತೇಳಿ ಈಗ ಮನುಷ್ಯ ದೇಹ ತೊಟ್ಟು ಬಂದಿವಿ. ಇದೇ ಸುಮ್ಮನೆ ಬಂದಿಲ್ಲ, ಬಿಟ್ಟಿ ಅಲ್ಲ. ಇದು ಅಲಕ್ಷ್ಯ ಮಾಡಬೇಡ್ರಿ. ಮಾನವ ಶರೀರ ಬಂದಿದ್ದು ಹಿಂದೆ ನೀವು ಮಾಡಿದಂಥ ಪುಣ್ಯದ ಫಲದಿಂದನೇ ಇವತ್ತು ಈ ದೇಹ ಬಂದದ. ನಿಮ್ಮದಷ್ಟೇ ನಮ್ಮದಷ್ಟೇ. ಪುಣ್ಯದಿಂದ ಬಂದಂಥ ದೇಹವನ್ನ ಮತ್ತಿಷ್ಟು ಪುಣ್ಯವನ್ನ ಹೆಚ್ಚು ಮಾಡ್ತಾ ಹೋಗುವಿನ ಪಾಪದ ಕಾರ್ಯವನ್ನು ಮಾಡಬಾರ್ದು. ನೋಡ್ರಿ, ಪಾಪದ ಕಾರ್ಯ ಮಾಡಿದ್ರೆ ಏನಾಗ್ತದ್ರಿ ಅಂದ್ರೆ ಮತ್ತೆ ಗಿಡ ಮರ ಕ್ರಿಮಿಯಾಗಿ, ಕೀಟ ಪತಂಗಾದಿಯಾಗಿ, ಆ ಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಮತ್ತೆ 84 ಲಕ್ಷ ಜೀವರಾಶಿಗಳ ದೇಹವನ್ನು ತೊಟ್ಟು ಮತ್ತೆ ಇಲ್ಲಿ ಮಾನವ ದೇಹಕ್ಕೆ ಮುಟ್ಟಬೇಕಾದ್ರೆ ಎಷ್ಟೋ ಯುಗಗಳು ಹೋಗ್ತಾವ. 1 ವರ್ಷ, 10 ವರ್ಷ, 1000 ವರ್ಷ ಎಲ್ಲ ಯುಗಾಂತರ ಹೋಗ್ತಾವ. ಅದಕ್ಕೆ ಭಗವಂತ ನಮಗೆ ಏನು ಕೊಟ್ಟಾನಂತ ತಿಳ್ಕರಿ,
84 ಲಕ್ಷ ಜೀವರಾಶಿಗಳಲ್ಲಿ ಜಂತು ನಾಂ ನರಜನ್ಮ ದುರ್ಲಭ. ಎಲ್ಲ ಜೀವರಾಶಿಗಳು ಬರ್ಬೋದು ಹೋಗ್ಬೋದು, ಬರ್ಬೋದು ಹೋಗ್ಬೋದು. ಅವಕ್ಕೇನು ನೇಮಿಲ್ಲ, ನಿತ್ತಿಲ್ಲ, ಧರ್ಮ ಇಲ್ಲ, ದಾನ ಇಲ್ಲ, ಜ್ಞಾನ ಇಲ್ಲ. ಅವು ಏನು ಮಾಡ್ತಾವ, ಮಾಡಿದ ಫಲದಿಂದ ಹೀನವಾದ ಜನ್ಮವನ್ನು ತಾಳಿ ಮತ್ತೆ ಹುಡ್ತಾವ, ತಿಂತಾವ. ನಿದ್ರಾ, ಆಹಾರ, ಭಯ, ಮೈಥುನಂಚ ದ್ವಿಪಾದ ಪಸೋದು. ಅವೆಲ್ಲ ಜೀವರಾಶಿಗಳು ಕೂಡ ಹಸಿವು ಆಗ್ತದೆ, ಏನಾದರೂ ತಿಂತಾವ. ಕೆಲವು ಹಣ್ಣು ತಿಂತಾವ, ಕೆಲವು ಹಂದಿ ಇನ್ನೊಂದು ತಿಂತಾವ. ಒಟ್ಟು ಏನೋ ತಿಂದು ಬದುಕ್ತಾವ. ಹಸಿವಾದ ಅವನು ತಿಂತಾವ. ಅಂದ್ರೇನು? ಆಹಾರ ಅಂದ್ರೆ ಅವು ತಿಂದು ಬದುಕ್ತಾವ. ಮತ್ತೆ ಭಯ ಅಂದ್ರೆ ಎಲ್ಲ ಜೀವರಾಶಿಗಳಿಗೆ ಭಯ ಆದಿಲ್ಲ. ಮನುಷ್ಯನ ಕಂಡ್ರೆ ಭಯ ಅದ. ಬರೇ ಮನುಷ್ಯನಷ್ಟೇ ಅಲ್ಲ, ಇಲ್ಲಿಗೆ ಬೆಕ್ಕಿನ ಕಂಡ್ರೆ ಭಯ ಅದ. ಒಂದೊಂದು ಜೀವರಾಶಿಗಳಿಗೆ ಒಂದೊಂದು ರೀತಿಯಿಂದ ಭಯ ಅದ. ಭಯ ಇಲ್ಲದ ಜೀವರಾಶಿಗಳು ಯಾವಿಲ್ಲ, ಎಲ್ಲವಕ್ಕೂ ಭಯ ಅದ. ಅವು ಆಹಾರ ಹಸಿವಾದಾಗ ತಿಂತಾವ, ಭಯ ಬೀಳ್ತಾವ, ಮತ್ತೆ ಕಣ್ಣಿಗೆ ಆಯಾಸ ಆದಾಗ ನಿದ್ರೆ ಮಾಡ್ತಾವ. ಮತ್ತು ಇನ್ನೂ ಹೆಚ್ಚಿಗೆ ಏನಾದ್ರೆ ಗಂಡು ಹೆಣ್ಣು ಎರಡು ಸೇರಿ ಮೈಥುನ ಅಂತಂದ್ರೆ ಅವು 4 ಮಕ್ಕಳನ್ನ 6 ಮಕ್ಕಳನ್ನ ಎಷ್ಟೋ ಮಕ್ಕಳನ್ನ ಹಡಿತಾವಿಲ್ಲ. ಮತ್ತೆ ಮನುಷ್ಯ ಜಂತುನಾಂ ನರಜನ್ಮ ದುರ್ಲಭ. ಹಿಂದೆ ಬಹುಜನ್ಮದ ಪುಣ್ಯದಿಂದ ಈ ಮಾನವ ಶರೀರ ತೊಟ್ಟು ಬಂದಂತ ನೀವೆಲ್ಲರೂ ಆ ಮರವಿಯಿಂದ ಕೂಡಿದ ಹೀನವಾದ ಜನ್ಮವನ್ನು ತಾಳಿದ ನಾಯಿ ನರಿ ಹಂದಿಯಂತೆ ನಾವು ನಿದ್ದೆ ಮಾಡಿದೀವಿ, ಹಸಿವ ತಿಂದಿವಿ, ಯಾರದರ ಭಯ ಭೀತಿಗೊಳಗಾದಿವಿ. ನಾವು ಗಂಡು ಹೆಣ್ಣು ಸೇರಿ 2-3 ಮಕ್ಕಳನ್ನು ಹಡಿದ್ರೆ ಆ ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸ ಏನದ? ಮನುಷ್ಯ ಜನ್ಮ ಅಂದಮೇಲೆ ವ್ಯತ್ಯಾಸ ಇರ್ಬೇಕಲ್ಲ. ವ್ಯತ್ಯಾಸನೇ ಇಲ್ಲ. ಇವು 4 ನಮ್ಮಲ್ಲಿ ಅವಂದ್ರೆ ಇವು 4 ಅವನು ಮಾಡ್ತಾವಲ್ಲ. ಪ್ರಾಣಿ ಪಕ್ಷಿಗಳು ಇದೇ ಕೆಲಸ ಮಾಡ್ತಾವ. ನಾ ಶ್ರೇಷ್ಠವಾದ ಮಾನವ ಜನ್ಮ ತೊಟ್ಟು ಬಂದು ನೀನು ಅದೇ ಕೆಲಸ ಮಾಡಿದ್ರೆ ದ್ವಿಪಾದ ಪಶು ಅಂದ್ರು. ಅವಕ್ಕೆ 4-6 ಕಾಲ ಅವ. ನೀನು ಮನುಷ್ಯ ದೇಹ ಅದ, ಕಾಲ ಮಾತ್ರ 2 ಅವ. ದೇಹ ಪ್ರಾಣಿ ಇದೆ ಅಂದ್ರೆ ಪ್ರಾಣಿ ಇದ್ದಂಗೆ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಈ ಮನುಷ್ಯ ಜನ್ಮದಲ್ಲಿ ಪಾಪವನ್ನು ಬಹಳ ಮಾಡಿ ಮತ್ತೆ ಹೀನ ಜನ್ಮಕ್ಕೆ ಹೋಗ್ಬೋದು. ಬಹಳ ಪುಣ್ಯವನ್ನು ಹೆಚ್ಚಿಗೆ ಮಾಡ್ತಾ ಮಾಡ್ತಾ ಹೋದಾಗ ನೀವು ದೇವಲೋಕವನ್ನು ಕೂಡ ಪಡೆಯಬಹುದು. ಮಾನವರು ಮಹಾದೇವರಾಗಬಹುದು. ಯಾವುದೋ ಪುಣ್ಯ ಹೆಚ್ಚಿಗೆ ಮಾಡಿದರೆ. ಇಲ್ಲರಿ ಅಂದರೆ ಪಾಪ ಪುಣ್ಯ ಸಮ ಮಾಡಿದರೆ ಮತ್ತೆ ಮುಂದಿನ ಜನ್ಮದಲ್ಲಿ ಮನುಷ್ಯರಾಗಿ ಹುಡ್ತಾರೆ ನೋಡ್ರಿ. ಸ್ವಲ್ಪ ಪಾಪ ಹೆಚ್ಚಾದ್ರೆ ಜಾರಿಗೆ ಬಂಡೆ ಒಳ್ಳೆ ಹೋಗ್ತದ. ಗಿಡ ಮರ ನೋಡ್ಬೇಕು ನೀವು. ಯಾವ ಬೇರೆಯಲ್ಲಿ ಯಾವ ಕಾಲಲ್ಲಿ ಯಾವ ಯಾರೋ ಕರಗಸಾಯಿ ಕೊಯ್ತಾರ, ಯಾರೋ ಕಡಿತಾರ. ನಿಂತ ಜಾಗದಲ್ಲಿ 100 ವರ್ಷ 200 ವರ್ಷ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ನಿಲ್ಲಬೇಕಾದ್ರೆ ಎಷ್ಟು ಕಷ್ಟ ಆಗಿರ್ತದ ಆ ಜೀವಿಗಂತ ಊಹೆ ಮಾಡ್ರಿ. ಆಶ್ಚರ್ಯ ಆಗ್ತದೆ. ಅರ್ಧ ಗಂಟೆ ನಿಂತಲ್ಲೇ ನಿಲ್ಲಂದ್ರೆ ನಾವು ಓಡಿ ಹೋಗ್ತೀವಿ. ಆ ಹುಟ್ಟಿದ ಜಾಗದಲ್ಲೇ ಸಾಯುತನ ಅಲ್ಲೇ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ನಿಲ್ಲಬೇಕಾಗಿದ್ರೆ ಅವು ಹಿಂದಿನ ಜನ್ಮದಲ್ಲಿ ಎಷ್ಟು ಪಾಪ ಮಾಡ್ಯಾವಂತ ನೀವೇ ಲೆಕ್ಕ ಹಾಕ್ಯಾರ. ಜೀವ ಆದಿಲ್ಲ ಅವಕ್ಕ ಗಿಡಗಳಿಗೆ. ಆದರೂ ಕೂಡ ಪರಿಸ್ಥಿತಿ ಹೆಂಗದ? ಹಸಿವೆಲ್ಲೋ ನೀರೆಲ್ಲೋ ಯಾವುದೋ ಒಂದು ವಿಚಾರ ಇಲ್ಲದ ಜೀವನವನ್ನು ಸಾಧಿಸಬೇಕಾಗ್ತದೆ.
ಇನ್ನು ಅತ್ಯಂತ ನಾಲ್ಕನೆಯದು ಮಾನವನಿಗೆ ಆಪ್ಷನ್ಸ್ ಏನು ಅಂದರೆ, ಅತ್ಯಂತ ದುಃಖ ಅಂದ್ರೇನು? ತಾಯಿಯ ಗರ್ಭದಲ್ಲಿ ಹುಟ್ಟುವಾಗ ನಾವು ದುಃಖ ಆಗ್ಯದ. ತಾಯಿ ಗರ್ಭದಾಗ ಏನು ಸೋಫಾದ ಮೇಲೆ ಮಲಿಗೆ ಬಂದಿಲ್ಲ. ತಾಯಿಯ ಗರ್ಭದಲ್ಲಿ ನಾವು ಇದ್ದಾಗ ಅದು ನೆನಪು ಮಾಡಿದ್ರೆ ಆಶ್ಚರ್ಯ ಆಗ್ತದೆ. ಕುಕ್ಕುಟ ಆಸನದಲ್ಲಿ ಸಣ್ಣ ಹೊಟ್ಟೆಯ ತಾಯಿಯ ಗರ್ಭದಲ್ಲಿ ತಲೆ ಮೇಲೆ ಮಾಡಿ ಕಾಲು ಕೆಳಗೆ ಮಾಡಿ ಸಪ್ತಧಾತು, ಅಲ್ಲಿ ಮಲ ಮೂತ್ರ ರಕ್ತ ವೀರ್ಯ ಮಜ್ಜ ಎಲ್ಲ ಅದಿಲ್ಲ. ಅಲ್ಲೇನದು ಬೆಳ್ಳಿ ಬಂಗಾರ ಅಲ್ಲಿ ತಾಯಿ ಗರ್ಭದಲ್ಲಿ. ಅಂಥ ಜಾಗದಲ್ಲಿ 9 ತಿಂಗಳ ದುರ್ವಾಸನೆಯಲ್ಲಿ ಇದ್ದು ಆ ಜೈಲು ವಾಸನೆಯನ್ನು ಅನುಭವಿಸಿ ಶಿವ ಪರಮಾತ್ಮ ಭಗವಂತ ನಾನೇನು ತಪ್ಪು ಮಾಡಿದ್ದೆ, ಈ ಜಾಗಕ್ಕೆ ಯಾಕೆ ಬಂದೆ, ನಾನು ಹೇಗಾದರೂ ಮಾಡಿ ಹೊರಗಾಕಂತ ತಾಯಿಯ ಗರ್ಭದಲ್ಲಿ ಇರುವಂಥ ಜೀವಿ ಪರಮಾತ್ಮ ಧ್ಯಾನವನ್ನು ಮಾಡ್ತದೆ. ಆ ಧ್ಯಾನವನ್ನು ಮಾಡಿದಾಗ ಪರಮಾತ್ಮ ಅಲ್ಲೇ ಆ ಜೀವಿಗೆ ದರ್ಶನವನ್ನು ಕೊಟ್ಟು, ನೀನು ಇಲ್ಲಿಗೆ ಬರಲಿಕ್ಕೆ ಕಾರಣ ಏನು ಅಂದರೆ ನೀನು ಮಾಡಿದ ಕರ್ಮಗಳೇ ನಿನ್ನ ಕಾರಣ ಅಂದ್ರು. ಯಾರ ಕಾರಣ? ನಾನು ಕಾರಣ ಅಲ್ಲ, ಅಪ್ಪ ಅಮ್ಮ ಕಾರಣ ಅಲ್ಲ, ನೀ ಮಾಡಿದ ಕರ್ಮವೇ ನಿನ್ನ ಕಾರಣ. ಹಾಗಾಗಿ ನಾನು ಭಗವಂತ ಇಲ್ಲಿ ಇರಲಿಕ್ಕೆ ಹೇಸಿಗೆ ದುಃಖ ಬಾಳಾದ ಹೊರಗಾಕಂದಾಗ ಮುಂದೆ ಮಾಡಿದ ತಪ್ಪನ್ನು ಮಾಡಬಾರದು ಅಂತ ಹೇಳಿದಾಗ, ಹಿಂದೆ ಮಾಡಿದ ತಪ್ಪನ್ನು ಮತ್ತೆ ಮಾಡೋದಿಲ್ಲ ಅಂತ ತಾಯಿ ಗರ್ಭದಲ್ಲೇ ನಾವೆಲ್ಲರೂ ಪ್ರಮಾಣವನ್ನು ಮಾಡಿವಿ. ಯಾರ ಮುಂದ ಅಂದರೆ ಪರಮಾತ್ಮನ ಮುಂದ. ಪರಮಾತ್ಮನಿಗೆ ಪ್ರಮಾಣವನ್ನು ಕೊಟ್ಟ ಹುಟ್ಟಿ ಬಂದೀವಿ. ಆದರೆ ಹುಟ್ಟುವಾಗ ಗರ್ಭದಲ್ಲಿ ಇರುವಾಗ 9 ತಿಂಗಳ ದುಃಖ ಒಂದು ಕಡೆ ಆದರೆ, ಗರ್ಭದಿಂದ ಹೊರಗು ಬರುವಾಗ ಅತ್ಯಂತ ದುಃಖ. ಸಿಡಿಲು ಬಡದಾಗ ನೋವಾದಂಗಾಗಿ ಮಾಂಸದ ಚೀಲವನ್ನು ಹರಿಕೊಂಡು ತಾಯಿ ಗರ್ಭದಿಂದ ಹೊರಗು ಬರುವಾಗ ಅದು ಒಂದು ದುಃಖ, ಸಂಸಾರ ಮಾಡುವಾಗ ದುಃಖ, ಮತ್ತು ಮುಪ್ಪಿನಲ್ಲಿ ದುಃಖ, ಕೊನೆಗೆ ಸಾಯುವಲ್ಲಿ ಮತ್ತೆ ಅತ್ಯಂತ ದುಃಖ. ಅಂದರೆ ನಮಗೆ ಯಾವಾಗ ಸುಖ ಅದ? ತಾಯಿಯ ಗರ್ಭದಿಂದ ಪ್ರಾರಂಭವಾದ ದುಃಖ ಮತ್ತೆ ಮಣ್ಣಿಗೆ ಹೋಗುತ್ತಾನೆ ಬರೇ ದುಃಖನೇ ಅವನ. ಸುಖ ಅನ್ನೋದೇ ಇಲ್ಲ. ಸುಖ ಇಲ್ಲೇನು? ಸುಖ ಆದ. ಯಾಕೆ ನಮಗಾಗಿಲ್ಲ ಸುಖ ಅಂದರೆ, ಸುಖದ ಮಾರ್ಗವನ್ನು ತೋರಿಸುವಂಥ ಮಹಾತ್ಮರ ಸಂಘ ಮಾಡಿಲ್ಲ. ನಾವು ಯಾರ ಸಂಘ ಮಾಡಿವಿ? ಬರೇ ದುರ್ಜನರ ಸಂಘ, ದುಷ್ಟರ ಸಂಘ, ಅವರ ಸಹವಾಸವನ್ನು ಮಾಡಿ ಅವರ ಮಾತನ್ನು ಕೇಳಿ 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 ನಾವೇನು ಮಾಡ್ತೀವಿ ಅಂದರೆ ಮತ್ತೆ ಅದೇ ಕಾರ್ಯ ಮಾಡ್ತೀವಿ. ಇವೆಲ್ಲ ದುಃಖ ಬೇಡ ಅಂತ ನಿಮಗೆ ಭಾವ ಇತ್ತಂದರೆ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರಿಗೆ ಶರಣಾಗತನಾಗಿ ಪುನಃ ನೀವು ಹುಟ್ಟಲಾರ್ದಂಗ, ಈಗ ದುಃಖ ಬರಲಾರ್ದಂಗ, ಮುಂದೆ ಹುಟ್ಟಲಾರ್ದಂಗ ನೀವು ಪ್ರಯತ್ನವನ್ನು ಮಾಡಿ ಮುಕ್ತಿಯನ್ನು ಪಡೆದು ನೀವೇನಾಗ್ಲಿಕ್ಕೆ ಬರ್ತದಂದರೆ ಪರಮಾತ್ಮನಲ್ಲಿ ಐಕ್ಯ ಆಗಿ ಬರ್ತದೆ. ಇವು 4 ಆಪ್ಷನ್ಸ್ ನೋಡ್ರಿ ಮನುಷ್ಯನಿಗೆ. ಆಯ್ಕೆ ಮಾಡೋದು ನಿಮಗೆ ಬಿಟ್ಟದ್ದು. ಪಾಪ ಮಾಡಿ ಗಿಡ ಮರ ಹತ್ರಿ ಹೋಗ್ರಿ, ನಮ್ದೇನು ಗಂಟು ಹೋಗ್ಯದ. ಪುಣ್ಯವನ್ನು ಮಾಡಿ ಶ್ರೀಮಂತರು ಧನಿಕರಾಗಿ ಈ ಲೋಕದ ಉತ್ತಮ ಭೋಗ ಭಾಗ್ಯವನ್ನು ಪಡೆದು ಆರಾಮಾಗಿ ಜೀವನ ಮಾಡಬೇಕಂದ್ರೆ ಅದಕ್ಕೂ ಆಪ್ಷನ್ಸ್ ಅವ. ಇಲ್ಲ, ಯಾವ ಬೇಡ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಭಗವಂತನನ್ನ ಕೊಡುವುದೇ, ಆ ದೇವರನ್ನ ಪರಮಾತ್ಮನಲ್ಲಿ ಸನ್ನಿಧಿಯನ್ನು ಕಾಣುವುದೇ ಶ್ರೇಷ್ಠ ಅಂದರೆ ಅದನ್ನು ಮಾಡಕ್ಕೆ ಬರ್ತದೆ. ಅದು ಯಾರ ಕೈಯಲ್ಲದ? ನಿಮ್ಮ ಕೈಯಲ್ಲಿ, ನಮ್ಮ ಕೈಯಲ್ಲಿ. ಆ ಕಾರಣದಿಂದ
ಇಲ್ಲಿ ಏನು ಮಾಡಬೇಕಾಗದ ಅಂತ ಹೇಳಿದ್ರೆ, ಒಬ್ಬ ದರಿದ್ರ ಇದ್ದ. ಒಂದು ದೇಶದಲ್ಲಿ ಒಬ್ಬ ದರಿದ್ರ ಅಂದ್ರೆ ಬಡವ ಅಂತ, ಬಡವಗ ದರಿದ್ರ ಅಂತಾರ, ದರಿದ್ರರಿಗೆ ಬಡವ ಅಂತಾರ. ಪಾಪ ಆತನಿಗೆ ಮದುವೆ ಆಗಿತ್ತು. ಮದುವೆ ಆಗಿ 1 ಸಂವತ್ಸರ ಅಂದ್ರೆ 1 ವರ್ಷ ಪರ್ಯಂತರದಲ್ಲಿ ಒಬ್ಬ ಗಂಡು ಮಗುವಿಗೆ ಜನ್ಮ ಎತ್ತಿದ. ಗಂಡು ಮಗು ಹುಟ್ಟಿದ ತಕ್ಷಣ ಮೊದಲೇ ಬಡವ ಇದ್ದ. ಸಂಸಾರವನ್ನು ಸಾಗಿಸುವುದು ಬಹಳ ಕಷ್ಟ. ಹೇಗೆ ಮಾಡೋದಂತ ವಿಚಾರ ಮಾಡಿ ಹೆಂಡತಿಗೆ ಹೇಳಿದ, ನೋಡು, ಈ ಕಷ್ಟ ಸಮಯದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲ. ಅದಕ್ಕಾಗಿ ಎಲ್ಲಿಯಾದರೂ ಹೋಗಿ ನಾ ದುಡಿದು ಸ್ವಲ್ಪ ಸಂಪಾದನೆಯನ್ನು ಮಾಡಿ ನಾವು ಬದುಕೋಣ, ಅದಕ್ಕಾಗಿ ನಾನು ಹೋಗ್ತೀನಿ ಅಂತ ಹೆಂಡತಿಗೆ ಹೇಳಿದ. ಹೆಂಡತಿ ಅಪ್ಪಣೆ ಅಂತ ಹೇಳಿದಾಗ ಅವನು ಗಂಡ ಪ್ರಯಾಣ ಮಾಡ್ತಾ 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 ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗಿ ಕೊನೆಗೆ ಕಾಶಿ ಕ್ಷೇತ್ರಕ್ಕೆ ಹೋದ. ಕಾಶಿ ಕ್ಷೇತ್ರಕ್ಕೆ ಹೋದ. ಕಾಶಿ ಕ್ಷೇತ್ರಕ್ಕೆ ಹೋಗಿ ಒಬ್ಬ ಧನಿಕನ ಮನೆಯಲ್ಲಿ ಕೆಲಸಕ್ಕೆ ಸೇರಿ ಆತ ದುಡಿಲಿಕ್ಕೆ ಪ್ರಾರಂಭ ಮಾಡಿದ. ಆ ದುಡಿಮೆಯ ಪ್ರಾರಂಭ ಹೇಗಿತ್ತಂದ್ರೆ, ದುಡಿದಂತೆ ದುಡಿದಂತೆ ಅವನ ಸಂಪಾದನೆ ಎನ್ನುವುದು ಬಹಳ ಬಹಳ ಉತ್ತಮ ಆಯಿತು. ಆತ ಲಕ್ಷಾಧಿಪತಿ ಅಲ್ಲ, ಕೋಟ್ಯಾಧಿಪತಿ ಆದ. ಅಷ್ಟರೊಳಗೆ 12 ವರ್ಷ ಕಳೆದಿತ್ತು. ಆ 12 ವರ್ಷದ 1 ವರ್ಷದ ಮಗು ಬಿಟ್ಟು ಹೋಗಿದ್ದ. ಮಗು ಇಲ್ಲಿ 13ನೇ ವರ್ಷ ಇತ್ತು. ಆ ಮಗು ತಾಯಿನ ಕೇಳಿತು, ಅಮ್ಮ ಅಮ್ಮ ಅಂತ. ಏನು ಮಗು, ನಮಗೆ ಇಂಥ ಬಡತನ ಪರಿಸ್ಥಿತಿ ಇದು ಯಾಕೆ ಬಂತು? ಎಲ್ಲರ ಮನೆಯಲ್ಲಿ ಹುಟ್ಟಿದಂಥ ಮಗುವಿಗೆ ತಂದೆ ಅನ್ನೋರು ಬಹಳ ಜನ ಅಪ್ಪ ಅಪ್ಪ ಅಂತಾರ. ನಮ್ಮಪ್ಪ ಎಲ್ಲಿ ಅಂತ ಕೇಳಿದ ತಾಯಿ. ನಮ್ಮಪ್ಪ ಎಲ್ಲಿ? ಅವಾಗ ತಾಯಿ ಹೇಳಿದ್ಲು, ನೋಡು ಮಗು, ನೀನು 1 ವರ್ಷ ಇದ್ದಾಗ ನಿಮ್ಮಪ್ಪ ಮನೆಯನ್ನೇ ಬಿಟ್ಟು ಹೋದವರು. ನಾನು ಬರ್ತೀನಿ ಅನ್ನೋರು ಬಂದೇ ಇಲ್ಲ, ಇಲ್ಲಿ ಅನ್ನಂತ ಗೊತ್ತೇ ಇಲ್ಲ. ಈ ಚಿಕ್ಕವನಿದ್ದ ಕಾರಣ ತಂದೆಯ ನೆನಪು ನಿನಗಿಲ್ಲ. ಆದರೂ ಕೂಡ ನಿನಗೂ ಎಲ್ಲರಂತೆ ಒಬ್ಬ ತಂದೆ ಉಂಟು ಅಂತ ಸಮಾಧಾನದಿಂದ ಹೇಳಿದ್ಲು. ಆವಾಗ ಆ ಮಗು ವಿಚಾರ ಮಾಡಿತು, ಅಮ್ಮ, ಆ ಒಂದು 13 ವರ್ಷದ ಹಿಂದೆ ಹೋದಂಥ ನನ್ನ ತಂದೆಯನ್ನು ನೀನು ನೋಡಿಲ್ಲ, ನಾನು ನೋಡಿಲ್ಲ ಅಂದಾಗ ನಾವು ಕೂಡ ನಾಳೆಯಿಂದ ಪ್ರಾರಂಭ ಮಾಡೋಣ. ನಮ್ಮ ತಂದೆ ಎಲ್ಲಿ ಅಂತ ಹುಡುಕ್ತಾ ಹೋಗೋಣ. ಒಂದಿಲ್ಲ ಒಂದು ಕಡೆ ಆತನ ಪತ್ತೆ ಆಗಬಹುದು ಅಂತಕ್ಕಂಥ ಭಾವದಿಂದ ಆ ಮಗು ಹೇಳಿದಾಗ ತಾಯಿ ಕೂಡ ಮನಸ್ಸೋತು ಒಪ್ಪಿಗೆಂಡ್ಳು. ಅದರಂತೆ ಇವರು ಪ್ರಯಾಣ ಮಾಡಿದರು. ಪ್ರಯಾಣ ಪ್ರಾರಂಭ ಆಯಿತು. ಈಗ 1, 2, 15 ಮಾಸ ಪರ್ಯಂತರ ಪ್ರಯಾಣ ಮಾಡ್ತಾ ಮಾಡ್ತಾ ಇವರು ಕೂಡ ಅದೇ ಕಾಶಿ ಕ್ಷೇತ್ರಕ್ಕೆ ತಾಯಿ ಮಗ ಬಂದರು. ಅದೇ ಕಾಶಿ ಕ್ಷೇತ್ರಕ್ಕೆ ಬಂದಾಗ ಬದುಕಲಿಕ್ಕೆ ಬೇಕಲ್ಲ. ಮೊದಲು ಇವರು ಏನು ಮಾಡಿದ್ರು, ತಾವು ಕೂಡ ಒಂದು ಮನೆಯಲ್ಲಿ ಕೆಲಸಕ್ಕನ್ನ ಕೇಳಿ ಇರಲಿಕ್ಕೆ ಆಶ್ರಯವನ್ನು ಪಡ್ಕೊಂಡು ನಮ್ಮ ಕಷ್ಟ ಸುಖ ಹೇಳಿಕೊಳ್ಳೋಣ ಅಂತ ಹೇಳಿದಾಗ ಒಂದು ಮನೆಯಲ್ಲಿ ಹೇಳಿದ್ರು, ಆಯಿತು ನೀವು ನಮ್ಮ ಮನೆಯಲ್ಲಿ ಇರ್ರಿ ತಾಯಿ ಮಗ ಅಂತ ಒಪ್ಪಿಗೆ ಕೊಟ್ಟ ಮೇಲೆ ಇವನು ಮಗ ಏನು ಮಾಡಿದ, ಅಮ್ಮ ಕುಂತು ತಿನ್ಲಿಕ್ಕಂತೂ ನಮ್ಮಲ್ಲಿ ಏನಿಲ್ಲ, ನಾನು ಕೆಲಸ ಹುಡುಕ್ತಾ ಹೋಗ್ತೀನಿ ಅಂತ ಹೋದ. ಅಷ್ಟರೊಳಗಾಗಿ ಅಲ್ಲಿ ಒಂದು ದೊಡ್ಡ ಮಂದಿರದ ಕೆಲಸ ನಡೆದ, ದೊಡ್ಡ ಗುಡಿ. ಆ ಗುಡಿಯ ಕೆಲಸ ಬಹಳ ಅದ್ಭುತವಾಗಿ ನಡೆದಿತ್ತು. ಅಂಥ ಜಾಗದಲ್ಲಿ ಹೋದರೆ ನನಗೆ ಯಾರಾದರೂ ಕೆಲಸ ಕೊಟ್ಟಾರೋ ಅಂತಕ್ಕಂಥ ಭಾವದಿಂದ ಇವನು ಅಲ್ಲಿ ಹೋದ. ಹೋಗಿ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ
ಕೆಲ್ಸಕ್ಕೆ ಕರ್ಕೊಂಡ್ರು. ಆದರೆ ಆ ಮಾಲಕ ಏನಿದ್ದ, ಗುಡ್ಡಿ ಕಟ್ಟಿಸುವ ಮಾಲಕ, ಈ ಯಾಕೋ ಇವತ್ತ ಒಬ್ಬ ಹೊಸ ಹುಡುಗ ಬಂದಂಗಾಗ್ಯಾನ, ಇವನು ಯಾರಿರ್ಬೋದು ಅಂತ ಕೇಳಿದ. ಏ ತಮ್ಮ ಇಲ್ಲಿ ಬಾ ಅಂದ. ನಿನ್ನ ಹೆಸರೇನು, ನಿನ್ನ ಊರೇನು, ದಿಲ್ಲಿಗೆ ಯಾಕೆ ಬಂದಿರಿ, ಊರು ಬಿಟ್ಟು ಬರಲಿಕ್ಕೆ ಕಾರಣ ಏನು ಅಂತ ಎಲ್ಲ ಕೇಳಿದಾಗ ಆ ಮಗು ಹೇಳಿತು, ಹಿಂದೆ ನಮ್ಮ ತಂದೆ ಹಿಂಗಾಗಿದೆ, ಆತನ ಶೋಧನೆಗಾಗಿ ನಾವು ನಮ್ಮ ತಾಯಿ ಹುಡುಕಕ್ಕೆ ಬಂದೀವಿ, ಬದುಕಲಿಕ್ಕೆ ಇಲ್ಲಿ ಒಂದು ಕೆಲಸವನ್ನು ಮಾಡಬೇಕು ಅಂತ ಹುಡುಕ್ತಾ ಬಂದೀನಿ ಅಂತ ಹೇಳಿದಾಗ, ಆ ಹುಡುಗನ ಮಾತು ಕೇಳಿದ ತಕ್ಷಣ ಈ ಗುಡಿ ಕಟ್ಟಿಸೋ ಮಾಲಕ ಗೊತ್ತಾಯ್ತು, ಇವನು ಬೇರೆ ಯಾರಲ್ಲ, ನನ್ನ ಮಗನೇ ಅಂತ ಗೊತ್ತಾಯ್ತು, ಬೇರೆ ಯಾರಲ್ಲ. ಇವನು ಸಂಪಾದನೆ ಬಹಳ ಆದಾಗ ವಿಚಾರ ಮಾಡಿದ, ಇಷ್ಟು ಹಣವನ್ನು ಏನು ಮಾಡೋದು, ಒಂದು ಪುಣ್ಯ ಕಾರ್ಯ ಧರ್ಮ ಕಾರ್ಯವನ್ನು ಮಾಡೋಕ್ಕೋಸ್ಕರ ಒಂದು ದೊಡ್ಡ ಗುಡಿಯನ್ನೇ ಕಟ್ಟಿಸಬೇಕಂತ ಆ ಗುಡಿ ಪ್ರಾರಂಭ ಅವನೇ ಮಾಡಿದ್ದ. ಅವನಲ್ಲೇ ಕೆಲಸಕ್ಕೆ ಇವನು ಹೋದ, ಇವನೆಲ್ಲ ವೃತ್ತ ಅಂತ ಅವನಿಗೆ ಹೇಳ್ದ. ಅವನಿಗೆ ಇವನ ಇತಿಹಾಸ ಗೊತ್ತಾದಾಗ ಎರಡು ಮಾತಾಡಲಿಲ್ಲ. ಆ ಹುಡುಗನ ಮನೆಗೆ ಕರ್ಕೊಂಡು ಹೋದ, ಅವನಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನು ಹಾಕಿಸಿ ಮತ್ತೆ ಉಚಿತವಾದ ಒಂದು ಆಸನವನ್ನು ಮಾಡಿ ಮತ್ತೆ ಪುನಃ ತನ್ನ ತಾಯಿಯ ವೃತ್ತಾಂತವನ್ನು ಕೇಳಿ ಏನು ಮಾಡಿದ, ತನ್ನಲ್ಲಿ ಇರುವಂಥ ಎಲ್ಲ ಹಣವನ್ನು, ಧನವನ್ನು, ಆಸ್ತಿಯನ್ನು ಕೆಲಸ ಕೇಳಕ್ಕೆ ಬಂದಂಥ ಒಬ್ಬ ಹುಡುಗಗೆ ಇಡೀ ಆಸ್ತಿಯನ್ನೇ ಅವನ ಕೈಗೆ ಕೊಟ್ಟು, ನೋಡು ತಗೋಪ್ಪ ನೀನು. ಯಾಕೆ ಕೊಟ್ಟ? ಇವನು ನನ್ನ ಮಗ ಅಂತ ಅವನಿಗೆ ನಿಶ್ಚಯವಾದ ಕೊಟ್ಟನೇ ಇಲ್ಲ. ನನ್ನ ಮಗ ನಿಶ್ಚಯ, ಇವನೇ ನನ್ನ ಮಗ ಅಂತ ನಿಶ್ಚಯ ಆದಾಗ ಆ ತಂದೆ ಹೇಗೆ ಆ ಮಗುವಿಗೆ ತಾನಾಗಿ ಎಲ್ಲವನ್ನು ಕೊಟ್ಟನೋ ಅದೇ ಪ್ರಕಾರವಾಗಿ ಜೀವನು ಕೂಡ ಇಲ್ಲಿ ಒಬ್ಬ ಮಗ ಇದ್ದಂಗ, ಪರಮಾತ್ಮ ತಂದೆ ಇದ್ದಂಗ, ದೇವರು ತಂದೆ ಇದ್ದಂಗ, ನಾವೆಲ್ಲ ಮಕ್ಕಳಿದ್ದಂಗ. ಈ ಜೀವಾತ್ಮ ನನ್ನ ಹುಟ್ಟಲಿಕ್ಕೆ, ನಾನು ನನ್ನ ಹುಟ್ಟಿಸಿದವರು ಯಾರು, ನಾನು ಎಲ್ಲಿಂದ ಬಂದೆ, ಯಾತಕ್ಕೆ ಬಂದೆ, ಇದಕ್ಕೆ ಕಾರಣ ಯಾರು ಅಂತ ಯಾವಾಗ ಶೋಧನೆ ಮಾಡ್ತಾ 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 ಹೋಗ್ತಾನ, ಆವಾಗ ಪರಮಾತ್ಮ ಇವನು ನನ್ನ ಮಗ, ನನ್ನನ್ನೇ ಹುಡುಕ್ತಾ ಬಂದನಂದಾಗ ಆ ಪರಮಾತ್ಮ ಏನು ಮಾಡ್ತಾನಂದ್ರೆ ನಮಗೆ ಬೇಕಾದಂಥ ಎಲ್ಲವನ್ನ, ಬೇಡವಾದ ಬೇಕಾದ ಎಲ್ಲ ಸಿರಿ ಸಂಪತ್ತು, ಆಯುಷ್ಯ, ಆರೋಗ್ಯ, ಮೋಕ್ಷವನ್ನು ಕೊಟ್ಟು ಆತ ಮಗನನ್ನು ಹೇಗೆ ನೋಡಿಕೊಳ್ಳುತ್ತಾನೆಯೋ ಅದರಂತೆ ಎಲ್ಲ ಜೀವಾತ್ಮರನ್ನ ಪರಮಾತ್ಮ ರಕ್ಷಣೆಯನ್ನು ಮಾಡ್ತಾನ. ಅದಕ್ಕೆ ನಾವೇನು ಮಾಡಬೇಕು, ಅಪ್ಪ ಹೋಗ್ಯಾನ ಗೊತ್ತಿಲ್ಲ ಅಂತ ಹುಡುಕೋದು ಬಿಡಬಾರ್ದು. ಹುಡುಕಿದಾಗಲ್ಲ ಅವನಿಗೆ ಇಷ್ಟೆಲ್ಲ ಸಿಕ್ಕಿದ್ದು. ಆ ಮಗ ಮನೆಯಲ್ಲಿ ಕುಂತಿದ್ರೆ ಅವನಿಗೇನು ಸಿಗ್ತಿದ್ದಿಲ್ಲ. ಹುಡುಕಬೇಕಂತ ಪ್ರಯತ್ನ ಏನಾದಲ್ಲ, ಆ ಪ್ರಯತ್ನ ಸಾಧನೆಯಿಂದ ಅಪ್ಪನೂ ಸಿಕ್ಕ, ಅಪ್ಪನ ಆಸ್ತಿನೂ ಸಿಕ್ತು. ಅದಕ್ಕೆ ನಾವು ಕೂಡ ಸುಮ್ಮನೆ ಕೂಡೋದಲ್ಲ. ಈಗ ನಮ್ಮ ನಿಜವಾದ ತಂದೆ ಯಾರು, ನಮ್ಮನ್ನು ಹುಟ್ಟಿಸಲಿಕ್ಕೆ ಕಾರಣಕರ್ತ ಯಾರು, ಇದು ನಾವು ಹುಟ್ಟಿ ಬರಲಿಕ್ಕೆ ತಂದೆ ಕೈಯಲ್ಲಿ ಜೀವನನ್ನ, ದೇಹವನ್ನು ಮಾಡೋ ತಾಕತ್ತಿಲ್ಲ. ತಾಯಿ ಕೂಡ ಒಂದು ಉಗುರು ಮಾಡುವ, ಒಂದು ಕೂದಲು ಮಾಡುವಂತ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಅಂಥದ್ರಲ್ಲಿ ಇಂಥ ದೇಹವನ್ನ ಮಾಡಿ ಕೈ, ಕಾಲು, ಕಣ್ಣು, ಮೂಗು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇಷ್ಟೆಲ್ಲವನ್ನ ಮಾಡಿದವನು ಈ ತಂದೆ ತಾಯಿಗಳಲ್ಲ ಅಂತ ಕರೆ. ಈ ತಂದೆ ಜನ್ಮ ಕೊಟ್ಟಾರಷ್ಟೇ. ಜನ್ಮಕ್ಕೆ ಕಾರಣ ಒಂದು ಭೂಮಿ ಬೇಕು, ಬೀಜ ಬೆಳೆಯುವಾಗ ಭೂಮಿ ಬೇಕು. ಅದರಂತೆ ಕಾರಣ ಅಷ್ಟೇ ವಿನ
ಇದಕ್ಕೆ ನಿಜವಾದ ಕರ್ತು ಯಾರು? ಇವ್ರ ಕೈಯಲ್ಲಾದ? ತಂದೆ ತಾಯಿ ಕೈಯಲ್ಲಿ ನಾವು ಹುಟ್ಟಿಸಕ್ಕೆ ಬರ್ತದಂದ್ರೆ ಬ್ರಹ್ಮನ ಕೆಲಸನೇ ಇದ್ದಿಲ್ಲ. ಮತ್ತು ತಂದೆ ತಾಯಿಗಳು ತಮ್ಮ ಬೇಕಾದಂಥ ಮಗುವನ್ನು ಪಡೆದಿದ್ರು. ಶ್ರೀಮಂತ ಮಗು ಹುಟ್ಟಲಿ ಅಂದ್ರೆ ಅವನು ಹುಡ್ತದ್ದ, ಮಗ ರಾಜನಂಗಿರ್ಬೇಕಂದ್ರೆ ಹಂಗಿರ್ತದ್ದ, ಗಂಡಾಗ್ಲಂದ್ರೆ ಗಂಡ ಆಗ್ತದ್ದು, ಹೆಣ್ಣಾಗ್ಲಂದ್ರೆ ಹೆಣ್ಣು ಆಗ್ತದ್ದು. ನಾವು ಇಲ್ಲಿ ನಾವು ಮನಸ್ಸಿನಾಗ ಅನ್ನೋದೊಂದು, ಅಲ್ಲಿ ಹುಟ್ಟೋದೊಂದು. ಗಂಡಾಗಲಿ ಅಂತ ಇವ್ರಂತಿರ್ತಾರೆ, ಅಲ್ಲಿ ಹೆಣ್ಣು ಹುಡ್ತದ. ಅವ್ರು ಹೆಣ್ಣಾಗಲಿ ಅಂತ ಅವ್ರ ಅಪೇಕ್ಷೆ ಪಡ್ತಾರೆ, ಇಲ್ಲಿ ಗಂಡಾಗ್ತವೆ. ಮತ್ತು ಇವ್ರ ಕೈಗೆ ಅದೇನು ಅಂದರೆ ಗಂಡು ಹೆಣ್ಣು ಮಾಡುವ, ದೇಹವನ್ನು ಮಾಡುವ, ಯಶಸ್ವಿಯನ್ನು ಮಾಡುವಂಥ ಶಕ್ತಿ ಒಬ್ಬ ಪರಮಾತ್ಮನ ಕೈಯಲ್ಲಿ ಆದ ಅಂತ ತಿಳ್ಕೊಬೇಕಲ್ಲ. ತಿಳ್ಕೊಂಡು ಸುಮ್ಮನೆ ಕುಂತ್ರೆ ಅವನು ಎಲ್ಲಿಯಾನ, ಹೆಂಗಾನ, ಹೇಗಾನ ಅಂತ ಯಾವಾಗ ನಾವು ಶೋಧನೆ ಮಾಡಕ್ಕೆ ಹೋಗ್ತೀವಿ, ಆ ಸಮಯದಲ್ಲಿ ಮಾತ್ರ ಇದೇ ಕಾಶಿ ಎನ್ನುವುದು ಈ ದೇಹವೇ ಕಾಶಿ. ಈ ಕಾಶಿಯಲ್ಲೇ ಇರುವವನೇ ಜೀವಾತ್ಮ, ಅವನ ರಕ್ಷಣೆ ಮಾಡುವವನೇ ಪರಮಾತ್ಮ. ಆ ಜೀವ ಪರಮಾತ್ಮರ ಏಕತ್ವವನ್ನು ಯಾವಾಗ ನಾವು ಪಡ್ಕಂತೀವಿ, ಆವಾಗ ನಿಜವಾದ ಮಾನವ ಜನ್ಮ ಸಾರ್ಥಕ ಆಗ್ತದ ಅನ್ನುವಂಥ ಮಾತನ್ನು ಹೇಳ್ತಾ ಅದಿದು ಮಾಡ್ರಿ. ಮತ್ತು ಹೀಗೆ ನಾವು ಹಲವು ವಿಚಾರಗಳನ್ನು ಮಾಡ್ತಾ ಮಾಡ್ತಾ ಹೋದಂತೆಲ್ಲ ನಾವು ಏನು ಮಾಡಬೇಕಾಗಿದೆ ಅಂದರೆ, ಮೊಟ್ಟ ಮೊದಲಿಗೆ ದುರಿತ ಕರ್ಮವನ್ನು ಒಲ್ಲದರೂ ಪುಣ್ಯವನ್ನು ಮಾಡೋಣ. ಪಾಪದ ಕಾರ್ಯವನ್ನು ಮಾಡೋದು ಬಿಡ್ರಿ. ಪಾಪದ ಕಾರ್ಯ ಮಾಡಿದ್ರೆ ಏನು ಆಗ್ತದಂಬುದನ್ನು ವಿಚಾರ ಮಾಡ್ರಿ. ಆ ವಿಚಾರ ಮಾಡಿದಾಗ ಈ ಕಾರ್ಯ ಬಿಡ್ಲಿಕ್ಕೆ ಬರ್ತದೆ, ವಿನ ಅಲ್ಲಿವರೆಗೂ ಬಿಡೋಕೆ ಬರೋದಿಲ್ಲ ಅಂತ. ಈಗ ಯಾವುದೋ ಒಂದು ವಸ್ತುವನ್ನು ತಿಂತೀವಿ ಅಂದರೆ ಕೆಲವೊಂದು ನುಂಗುತ್ತೀವಿ, ಕೆಲವೊಂದು ಉಗುಳ್ತೀವಿ. ನೋಡ್ರಿ, ತಿನ್ನುವಾಗ ಕೆಲವು ನುಂಗುತ್ತೀವಿ, ಕೆಲವು ಉಗುಳ್ತೀವಿ. ನುಂಗಿದವರು ನಾವೇ. ಯಾಕೆ ಉಗುಳಬೇಕು ಅಂದರೆ, ಅದು ಸಿಹಿ ಆದಂದ್ರೆ ನುಂಗುತ್ತೀವಿ, ಕಹಿ ಆದ್ರೆ ಉಗುಳ್ತೀವಿ. ಅದು ನಿಮ್ಮ ಅನುಭವಕ್ಕೆ ಬಂದಾಗ ಅದು ಇದು ಸಿಹಿ ಆದೋ ಇದು ಕಹಿ ಆದೋ ಅಂತ ಗೊತ್ತಾಗೋದು. ಅದರಂತೆ ಈ ಮಾನವ ಜನ್ಮ ಹೇಗಿದೆ ಅಂತ ಅಂದರೆ, ಇದು ಪರಮಾತ್ಮನನ್ನ ಭಗವಂತನನ್ನ ಕಾಣಲಿಕ್ಕೆ ಬಂದಂಥ ದೇಹ. ಅದಕ್ಕೆ ಬಹಳ ಮಂದಿ ಮಹಾತ್ಮರು ಆಯುಷ್ಯ ಇರೋದರ ಒಳಗಾಗಿ, ಆಯುಷ್ಯ ಯಾವಾಗ ಹೋಗ್ತದ ಯಾವಾಗ ಹೋಗಲ್ಲಂತ ಯಾರ ಕೈಯಾಗಿಲ್ಲ. ಆಯುಷ್ಯ ಇರುವುದರ ಒಳಗಾಗಿ ಕಾಯಜ ವಿರೋಧಿ ಗುರು ಶಂಭುಲಿಂಗನ ಒಲಿಸಿ, ಯಾವ ಮನ್ಮಥನ ವಿರೋಧಿಯಾದಂಥ ಪರಮಾತ್ಮನನ್ನು ಒಲಿಸಿ ಮಾಯೆಯನ್ನು ಮೀರಿ ಗೆಲುವನೆಂಬ ಉಪಾಯ ಇದೆ ಧರ್ಮವೆಂದು ಅನ್ನುವಂಥ ಮಾತಿನಂತೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟಿ ಮನುಷ್ಯನ ಗುಣಗಳನ್ನು ಬೆಳೆಸಿಕೊಂಡು ಮನುಷ್ಯನಲ್ಲಿರುವಂಥ ಸದ್ಗುಣಗಳನ್ನೇ ಪಾಲನೆ ಮಾಡಿಕೊಂಡು ಗುರು ಹಿರಿಯರಿಗೂ ತಂದೆ ತಾಯಿಗಳಿಗೂ ಬಂಧು ಬಳಗದವರಿಗೂ ಕೂಡ ಯಾರಿಗೂ ಕೇಡನ್ನು ಬಯಸದೆ, ಒಬ್ಬರಿಗೆ ಕೇಡಾಗಲಿ ಅಂತ ಎಂದು ಬಯಸಬಾರದು, ಒಬ್ಬರು ನಾಶ ಆಗಲಿ ಅಂತ ಎಂದು ಬಯಸಬಾರದು. ಇನ್ನೊಬ್ಬರು ನಮಗೆ ದುಃಖವನ್ನು ಕೊಟ್ಟರೂ ಕೂಡ ನಾವು ಅವರಿಗೆ ಶಾಂತಿಯನ್ನು ನೀಡಬೇಕು ವಿನ ಅವರಲ್ಲಿ ವೈರತ್ವವನ್ನು ಕಟ್ಟಿಕೊಂಡು ಜೀವನವನ್ನು ಹಾಳು ಮಾಡಿಕೋಬಾರದು. ಇದು ಮೂಲವಾದ ಸೂತ್ರ. ಇಷ್ಟಕ್ಕೆಲ್ಲ ಕಾರಣ ಏನು ಅಂದರೆ, ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಾನುಸಾರವಾಗಿ ಈ ಜನ್ಮದಲ್ಲಿ ಭೋಗ. ಒಬ್ಬ ಭಿಕ್ಷುಕನಾಗಿ ಹುಟ್ಟನ ಅಂದ್ರೆ ಅವನು ಭಿಕ್ಷುಕನಾಗಿ ಹುಟ್ಟಬೇಕಂತ ಆಸೆ ಇಲ್ಲ. ಶ್ರೀಮಂತಾಗಿ ಹುಟ್ಟೆನಂದ್ರೆ ಶ್ರೀಮಂತನಾಗಬೇಕು ಅಂತ ಹೇಳಿದ್ರೆ ಶ್ರೀಮಂತ ಆಗಿಲ್ಲ ಅವನು ಬಡವನಾದಕ್ಕೆ ಕಾರಣ ಅದತ್ತ ದೋಷಣೋ ದರಿದ್ರೋ ಭವತಿ.
ಹಿಂದಿನ ಜನ್ಮದಲ್ಲಿ ಪಾಪದ ಕಾರ್ಯಗಳನ್ನು ಮಾಡಿ ಕೈ ಎತ್ತಿ ದಾನ ಧರ್ಮವನ್ನು ಮಾಡಲಾರದೆ ಇನ್ನೊಬ್ಬರ ಯಾವ ಸಂಪತ್ತನ್ನು ಕದಿಯುವುದು, ಸಂಪತ್ತನ್ನು ನಾಶ ಮಾಡುವಂಥ ಕೆಟ್ಟ ಗುಣಗಳಿಂದ ಇವತ್ತು ದರಿದ್ರನಾಗ್ಬಿಟ್ಟನ. ಅವನಿಗೆ ಅಪೇಕ್ಷೆ ಇಲ್ಲ ದರಿದ್ರ ಆಗ್ಬೇಕಂತ, ಭಿಕ್ಷುಕ ಆಗ್ಬೇಕಂತ ಅಪೇಕ್ಷೆ ಇಲ್ಲ, ಆದ್ರೂ ಭಿಕ್ಷುಕ ಯಾಕದ? ಭಗವಂತ ಇವನ್ನ ಭಿಕ್ಷುಕನಾಗಿ ಹುಟ್ಟಿಸ್ಬೇಕು, ಇವನು ಶ್ರೀಮಂತನಾಗಿ ಹುಟ್ಟಿಸ್ಬೇಕಂತ ಭಗವಂತನೂ ಇಲ್ಲ. ಹಂಗೆ ಎರಡು ಭಾಗ ಇದ್ರೆ ಮನುಷ್ಯರಿಲ್ದಂಗೆ ಭಗವಂತನಿಲ್ಲ ಆದಂತ ಒಪ್ಪಕ್ಕಾಗ್ತದ. ಭಗವಂತವು ಕೂಡ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಆರಾಮಲ್ಲಿ, ಸಕಲ ಜೀವರಾಶಿಗಳ ದೇಹದಲ್ಲಿ ಕರುಣೆಯಲ್ಲಿ ಅಂತ ಆತಗಾದ. ಇಲ್ಲಿ ಪ್ರತ್ಯಕ್ಷ ಭಿಕ್ಷುಕನಾನ. ಅದಕ್ಕೆ ಕಾರಣ ಹಿಂದೆ ಮಾಡಿದ ಪಾಪಗಳೇ ಕಾರಣ. ಇವತ್ತು ಶ್ರೀಮಂತರಾಗಿ ಹುಟ್ಟ್ಯಾರ ಅಂದ್ರೆ ಯಾಕೆ ಹುಟ್ಟ್ಯಾರು ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯ, ದಾನ, ಧರ್ಮ, ಅನಂತ ಕಾರ್ಯಗಳನ್ನು ಮಾಡಿದಕ್ಕೋಸ್ಕರವಾಗಿ ಇವತ್ತು ಶ್ರೀಮಂತರ ಗರ್ಭದಲ್ಲಿ ಹುಟ್ಟ್ಯಾವ ನೋಡ್ರವ್ರು. ಹುಟ್ಟೋದ್ಲೇ ಶ್ರೀಮಂತರವರು, ಇವರು ಹುಟ್ಟೋದ್ಲೇ ಬಡವರು. ಭಿಕ್ಷುಕರು ಮಧ್ಯದಲ್ಲಿ ಅವ್ರ ಬಡತನ ಬಂದಿಲ್ಲ, ಹುಟ್ಟುವಾಗನೇ ಬಡತನ ಅವ್ರಿಗೆ. ಭಿಕ್ಷುಕರು ಅಂದ್ರೆ ಅವರು ಬಡವರಲ್ಲ, ಮತ್ತೆ ಹುಟ್ಟುವಾಗನೇ ಅಲ್ಲಿ ಹುಟ್ಟಿರಂದ್ರೆ ಬಡತನ ತಗೊಂಡೇ ಬಂದರಂತ ಅರ್ಥ, ಮಧ್ಯದಾಗ ಬಂದದ್ದಲ್ಲ. ಶ್ರೀಮಂತರ ಮನೆಯಲ್ಲಿ ಸೊಸೆ ಹೊಟ್ಲೆ ಮಗಳ ಹೊಟ್ಲೆ ಹುಟ್ಟತಾವಲ್ಲ, ಹುಟ್ಟದ್ಲೇ ಮಗು ಶ್ರೀಮಂತ. ಅವ್ರಿಗೆ 4 ಕಾರ್ ಅವ, ಹೆಲಿಕಾಪ್ಟರ್ ಅವ, ಏನೇನೋ ಅವಂತ ಕೇಳ್ತಾರ ಸುದ್ದಿ. ಹುಟ್ಟಿದ ತಕ್ಷಣ ಬಂಗಾರ ಬಟ್ಟಲ್ದಾಗ ನೀರು ಹಾಕ್ತಾವ. ಹುಟ್ಟಾಗ ಶ್ರೀಮಂತಿಗೆ ಬಂದದಿಲ್ಲ, ಮಧ್ಯದಾಗ ಬಂದಿದ್ದಲ್ಲ. ನಾವಂತೀವಿ ಮಧ್ಯದಾಗ ಏನನ್ನ ಪ್ರಯತ್ನ ಮಾಡಿದ್ರೆ ಶ್ರೀಮಂತರಾಗ್ತೀವಿ, ಪ್ರಯತ್ನ ಮಾಡದಿದ್ರೆ ಭಿಕ್ಷುಕರಾಗ್ತೀವಿ ಅಂತ ಏನು ಅನ್ಕೊಂಡಿವಲ್ಲ, ಅದು ಶುದ್ಧ ತಪ್ಪು. ಮಧ್ಯದಾಗ ಆಗಂಗಿದ್ರೆ, ಶ್ರೀಮಂತ ಆಗಂಗಿದ್ರೆ ಶ್ರೀಮಂತರ ಗರ್ಭದಲ್ಲಿ ಅವನು ಯಾಕೆ ಹುಟ್ಟಿದ್ನಪ್ಪ? ತಾನು ಹುಟ್ಟಿ ಬೆಳೆದ ಮೇಲೆ ಗಳಿಸಿ ಆಗಿದ್ರೆ ಮಧ್ಯದಾಗ ಆದದ್ದು. ಶ್ರೀಮಂತರ ಮನೆಯಲ್ಲಿ ಜನ್ಮ ತಾಳದಂದ್ರೆ ಹಿಂದಿನ ಜನ್ಮದಲ್ಲಿ ಅವನು ಭಾಳ ಪುಣ್ಯ ಮಾಡ್ಯಾನ. ಈ ಜನ್ಮದಲ್ಲಿ ಗಳಿಸಿಟ್ಟ ಮನೆಯಲ್ಲಿ ಹುಟ್ಟಿ ಬರೇ ಅವನು ಭೋಗಿಸುವುದೇ ವಿನಃ ಮತ್ತೇನು ದುಡಿಯೋದಿಲ್ಲ. ಅವನು ಗಳಿಸಿಟ್ಟಿದ್ದೇ ತಿನ್ನೋದು ನೋಡೋನು. ಅದು ಸುಮ್ಮನೆ ಬಂದದೇನು, ಹಿಂದೆ ಮಾಡ್ಯಾನ ಅಷ್ಟೇ. ಈಗ ಗೊತ್ತಾಗಲ್ಲ ಜನರಿಗೆ ಹಿಂದೆ ಮಾಡೋಣ. ಆ ಕಾರಣ ಹಿಂದೆ ಮಾಡಿದ ಕರ್ಮಗಳು ನಮ್ಮನ್ನು ಬೆನ್ನು ಬಿಡೋಂಗಿಲ್ಲ. ಆ ಕಾರಣ ಈ ಜನ್ಮದಲ್ಲಿ ಉತ್ತಮವಾದ ಕರ್ಮಗಳನ್ನು ಮಾಡಿ ನೀವು ನಾವೆಲ್ಲರೂ ಕೃತಾರ್ಥರಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮಂಗಲ ಮಾಡ್ತಾರೆ. ಆಮೇಲೆ ಹೇಳ್ತಾರೆ, ಲೇಟ್ ಆಗ್ತದೆ. ಮತ್ತು ಈ ದಿನ ನಮ್ಮ ಸದ್ಗುರು ಬಸವಾನಂದರ ಅತ್ಯಂತ ಭಾಗ್ಯವಂತರು, ಸೌಭಾಗ್ಯವಂತರಾದ ಬಿಂಡೆ ಬೆಂಬಳಿಯ ಶಿಷ್ಯವರ್ಗದವರು, ಭಕ್ತವೃಂದದವರು ಇವತ್ತು ಇಂಥ ಮಾತುಗಳನ್ನು ವಿಚಾರ ಮಾಡಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಭಾಳಷ್ಟು ಜನ ಬಂದಂಥ ಈ ಮಾತೆಯವರು ತಮ್ಮ ಮನೆಯ ಸಂಸಾರ ಪ್ರಪಂಚವನ್ನೇ ಮರ್ತಾರೆ. ಯಾಕೆ ಮರ್ತರು ಅಂದರೆ ಬಾರದು ಬಪ್ಪದು ತಪ್ಪದು. ಭಗವಂತ ನಾವು ಹಿಂದೆ ಮಾಡೋ ಜನ್ಮ ಅನುಸಾರವಾಗಿ ಏನು ಕೊಡಬೇಕಾಗಿದೆ ಕೊಡ್ತಾನೆ, ಏನು ಕೊಡಬಾರದು ಕೊಡೋದಿಲ್ಲ ಅಂತಕ್ಕಂಥ ಭಾವದಿಂದ ಇವತ್ತು ಮಠ, ಶಾಸ್ತ್ರ, ಗುರುಸೇವೆ, ಗುರುಭಕ್ತಿಯಿಂದ ಈ ರೀತಿ ಉಜ್ವಲವಾಗಿ ಬೆಳೆದು ತಮ್ಮ ಆಯುಷ್ಯವನ್ನು ಮೀಸಲಾಗಿಟ್ಟಂಥವ್ರು ಯಾಕೆ ಇಟ್ಟಾರಂದರೆ, ಮಹಾತ್ಮರೇ ಹಿಂದೆ ಮಾಡಿದ ಕರ್ಮಕ್ಕೆ ಏನು ಬಂದವಲ್ಲ ಇವು ಬಂದು ಮುಂದಿನ ಜನ್ಮಕ್ಕೆ ಬರಬಾರ್ದಂತ ಅವ್ರ ಅಪೇಕ್ಷೆ. ಈಗ ಬಂದದ ಏನು ಮಾಡೋಕ್ಕಾಗಲಿಲ್ಲ, ಈಗ ಬಿಟ್ಟು ಮಾಡಿದ್ದಂಗೆ. ಈಗ ಬಂದದ್ದು ಈ ಜನ್ಮದಲ್ಲಿ ಬಂದಂಥ ದುಃಖಗಳೇನವ, ಕಷ್ಟಗಳೇನವ,
ಈ ಕಷ್ಟ ದುಃಖಗಳು ಮುಂದಿನ ಜನ್ಮಕ್ಕಾದರೂ ಬರಬಾರದು ಅಂತಕ್ಕಂಥ ಭಾವದಿಂದ ಇವತ್ತು ಅವ್ರು ಏನು ಮಾಡಕತ್ತಾರಂದ್ರೆ ಮುಂದಿನ ಜನ್ಮಕ್ಕೆ ಬುತ್ತಿ ಕಟ್ಟಕತ್ತಾರ. ಮುಂದಿನ ಜನ್ಮಕ್ಕೆ ಬುತ್ತಿ ಇದು. ಹಿಂದಿನ ಜನ್ಮದ ಬುತ್ತಿ ಇವತ್ತು ಉಣಕತ್ತೀವಿ. ಈಗ ಕಟ್ಟಿದ ಬುತ್ತಿ ಏನದ ಮುಂದಿನ ಜನ್ಮದ ಬಿಚ್ಚಿ ಉಣದ. ನೀವು ಪುಣ್ಯದಿದ್ರೆ ಒಳ್ಳೆ ಬುತ್ತಿ ಇರ್ತದ, ಪಾಪದಿದ್ರೆ ಕೆಟ್ಟ ಬುತ್ತಿ ಇರ್ತದ. ಅದಕ್ಕಾಗಿ ಬುತ್ತಿ ಕಟ್ಟಬೇಕಾದ್ರೆ ನಾವು ಏನಾದ್ರು ಮಾಡೇ ಕಟ್ಟಬೇಕಲ್ಲ. ಹಾಗಾಗಿ ಈ ರೊಟ್ಟಿ ಬುತ್ತಿ ಅನ್ನ ಬುತ್ತಿ ಈ ಜನ್ಮದ್ದು, ಪುಣ್ಯ ಪಾಪದ ಬುತ್ತಿ ಮುಂದಿನ ಜನ್ಮದ್ದು. ಲಕ್ಷದ ಇಟ್ಕಾರೆ, ಪುಣ್ಯ ಪಾಪದ ಬುತ್ತಿ ಈ ಜನ್ಮಕ್ಕೆ ಸಂಬಂಧ ಇಲ್ಲ, ಮುಂದಿನ ಜನ್ಮಕ್ಕೆ ಅದು ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಸರ್ವಜ್ಞನ ಹೇಳ್ತಾರ, ಕೊಟ್ಟು ಕೆಟ್ಟೇನು ಎನ್ನಬೇಡ, ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟು ಕೆಟ್ಟೇನು ಎನ್ನಬೇಡ, ಮುಂದೆ ತಾ ಕಟ್ಟಿಯದು ಬುದ್ಧಿ ಸರ್ವಜ್ಞ. ಏನಾರು ಕೊಟ್ರೆ ಹಾಳಾಯ್ತವಂತ ಹೋಗ್ಬೇಡ. ಆದ್ರೆ ಕೊಡಬೇಕಾದ್ರೆ ನೀವು ಪುಣ್ಯ ಕಾರ್ಯಗಳಿಗೆ ಹೋಗ್ಬೇಕು, ಪುಣ್ಯಾತ್ಮರಿಗೆ ಹೋಗ್ಬೇಕು. ಪಾಪಿಗಳಿಗೆ ಕೊಟ್ಟರೆ ಮತ್ತೆ ಪಾಪನೇ ಹೆಚ್ಚಾಗ್ತದ. ಪುಣ್ಯಾತ್ಮನಿಗೆ ಕೊಡಬೇಕು. ಪುಣ್ಯಾತ್ಮರಂದ್ರೆ ಹೆಂಗಿರ್ತಾರ, ಅವ್ರ ನಡೆ ನುಡಿ ಹೇಗಿರ್ತಾವ, ಅವೆಲ್ಲ ವಿಚಾರವನ್ನು ಮಾಡಿ ನಿಮ್ಮ ಕೈಲಾದದ್ದು ನಿಮಗೇನು ಸಹಾಯ ಮಾಡೋಕ್ಕಾಗ್ತದ. ಹಸಿದವರಿಗೆ ಒಂದು ಅರ್ಧ ರೊಟ್ಟಿ ಕೊಡ್ರಿ, ನಿಮ್ಮಲ್ಲಿ ಇನ್ನೂ ಹೆಚ್ಚಿಗೆ ಬಂದು ಕೊಟ್ಟಿದ್ರೆ ಒಂದಿಷ್ಟು ಬಟ್ಟೆ ಕೊಡ್ರಿ, ಇನ್ನೂ ಹೆಚ್ಚಿಗೆ ಏನಾದ್ರು ಕೊಟ್ಟಿದ್ರೆ ಏನಾದರೂ ಪುಣ್ಯ ಕಾರ್ಯ ಮಾಡ್ರಿ. ಒಟ್ಟು ಪಾಪದ ಬುತ್ತಿಯನ್ನು ಕಟ್ಟಿಕೊಂಡು ಹೋದ್ರೆ ಮುಂದಿನ ಜನ್ಮದಲ್ಲಿ ನಿಮ್ಮ ಬುತ್ತಿ ನೀವೇ ಬಿಚ್ಚಿ ಉಣಬೇಕು ವಿನ ಅಲ್ಲಿ ತಂದೆ ತಾಯಿ ಹೆಂಡತಿ ಮಗ ಅದ್ರಾಗ ಭಾಗ ಆಗೋದಿಲ್ಲ. ನೀವು ಮಾಡಿದ ನಿನಗೆ, ಅವರು ಮಾಡಿದ್ದ ಅವರಿಗೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಗುರು ಕಾರ್ಯದಲ್ಲಿ ಭಾಗಿಯಾಗಿ, ಸತ್ಸಂಗದಲ್ಲಿ ಭಾಗಿಯಾಗಿ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡ್ರೆ ಈ ಜನ್ಮ ಹುಟ್ಟಿದ್ದು ಸಾರ್ಥಕ ಆಗ್ತದೆ. ಇಲ್ಲಂದ್ರೆ ಅದು ಈ ನಿಷ್ಫಲ ಅಂದರೆ ನಾಯಿ ನರಿ ಅಂದಾದಂಗೆ ಆಗ್ತದೆ ಅಷ್ಟೇ. ಅವು ಬಂದು ತಿಂದು ಉಂಡು ಸತ್ತೋದು, ನಾವು ಬಂದೀವಿ ಉಂಡಿವಿ ತಿಂದ್ವಿ ಮತ್ತೆ ಸತ್ತು ಹೋಗ್ತೀವಿ. ಇಲ್ಲಿ ನೆರಕ್ಕೆ ಸಾವಿರಾರು ವರ್ಷ ಅದೇನು ಆಯುಷ್ಯ. ಯಾರ ಆಯುಷ್ಯ ಎಷ್ಟು ಕ್ಷಣದಲ್ಲಿ ಮುಗಿತದೆ ಗೊತ್ತಿಲ್ಲ. ಅದಕ್ಕೆ ಆಯುಷ್ಯ ಇರೋದ್ರೊಳಗೆ ಆಗಿ ನಾವು ಭಗವಂತ ಕೊಟ್ಟ ಆಯುಷ್ಯದಲ್ಲಿ ಸ್ವಲ್ಪ ಸತ್ಸಂಗವನ್ನು ಮಾಡ್ರಿ, ಧರ್ಮ ಕಾರ್ಯಗಳನ್ನು ಮಾಡ್ರಿ, ಒಳ್ಳೆಯವರ ಸಂಘ ಮಾಡ್ರಿ. ಇವತ್ತು ನಿಂಗಪ್ಪ ಇಲ್ಲೆಲ್ಲ ಕರ್ಕೊಂಡು ಬಂದ ಯಜಮಾನ ಬೆಂಡೆಗಮ್ಮನಿಗಂತ ಎಲ್ಲರಿಗೂ ಗೊತ್ತಿದೆ. ಯಾಕೆ ಈ ಕಾರ್ಯಕ್ಕೆ ಬರಬೇಕಂದ್ರೆ ಬೇರೆ ಗತಿ ಇಲ್ಲ. ಈ ಗುರು ಮಾರ್ಗ ಬರಲಾರದೆ ಬೇರೆ ಯಾವುದ ಗತಿಯಿಂದ ನೀವು ಮುಂದಿನ ಜನ್ಮದಲ್ಲಿ ಸುಖವಾಗಿರೋಕೆ ಬರಂಗಿಲ್ಲ, ಮುಕ್ತರಾಗಂತೂ ಮೊದಲೇ ಬರಂಗಿಲ್ಲ. ಹಾಗಾಗಿ ಅಂಥ ಮಹಾತ್ಮರನ್ನ, ಶರಣರನ್ನ, ಪರಮಾತ್ಮ ಸ್ವರೂಪಿಗಳು, ಸಂತರು, ಶರಣರು ಅಂತ ತಿಳ್ಕೊಂಡು ನೀವು ಕೂಡ ಉಳಿದ ಆಯುಷ್ಯವನ್ನು ಒಳ್ಳೆಯ ಕಾರ್ಯಕ್ಕೆ ಉಪಯೋಗವನ್ನು ಮಾಡಿಕೊಂಡು ಜನ್ಮವನ್ನು ಸಾರ್ಥಕ ಮಾಡಿಕೊಡ್ರಿ ಅಂತ ಮಾತನ್ನು ಹೇಳ್ತಾ ಒಂದು 5 ನಿಮಿಷ ನಮ್ಮ ಬಳಗದವರಲ್ಲಿ ಒಬ್ಬರು ಗುರು ಉಪದೇಶದ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ನಾವು ಕೂಡ ಈ ಉಪದೇಶ ಕಾರ್ಯವನ್ನು ಬಿಡಬೇಕು ಅಂತ ಬಹಳ ದಿನದಿಂದ ವಿಚಾರ ಮಾಡ್ತಿದ್ವಿ. ಆದರೂ ಅನಿವಾರ್ಯವಾಗಿ ಇವರು ಮನೆಯವರು ಮೊದಲೇ ನಮ್ಮಲ್ಲಿ ಉಪದೇಶ ತಗೊಂಡಾರ. ಹಾಗಾಗಿ ಆವಾಗ ಆತಗ ತಗೊಳ್ಳಿಕ್ಕೆ ಏನೋ ಅವರ ಮನಸ್ಸು ಒಪ್ಪಿಲ್ಲೋ ಏನೋ ಗೊತ್ತಿಲ್ಲ. ಈಗ ಅವರ ಮುಂದಾಗಿ ನಮ್ಮ ಬೆಂಡೆ ಬೊಂಬಳಿಯ ನಿಂಗಪ್ಪಗ 3-4 ಸಲ ಭೇಟಿಯಾಗಿಲ್ಲ, ನಾವು ಉಪದೇಶ ತಗೊಳ್ಳೇಬೇಕು, ಏನಾದರೂ ಮಾಡಿ ಗುರುಗಳಿಗೆ ಹೇಳಬೇಕು ಅಂದಾಗ ಅವರು ಮೊನ್ನೆ ಫೋನ್ ಮಾಡಿದಾಗ ಅನಿವಾರ್ಯ. ಕಾರಣ ಏನಂದರೆ ಸತಿಪತಿಗಳ ಒಂದಾದ ಭಕ್ತಿ ಹಿತವಪ್ಪದು ನಮ್ಮ ಶಿವಂಗಿಯ. ಸತಿ ಕ್ವಾಣ ಮತ್ತು ಪತಿ ಎತ್ತಾಗಬಾರ್ದು. ಕ್ವಾಣಕ್ಕೆ ಎತ್ತಿಗೆ ಜೋಡಿ ಆಗೋದಿಲ್ಲ. ಕ್ವಾಣ ಈ ಕಡೆ ಇರ್ತದ, ಎತ್ತ ಆ ಕಡೆ ಇರ್ತದ.
ಹಾಗಾಗಿ ಒಂದು ಎತ್ತನ್ನು ಮಾಡಿ ಒಂದು ಕ್ವಾಣ ಮಾಡೋದು ಬೇಡ. ಎರಡೂ ಎತ್ತುಗಳಾಗಿ ಜೀವನದಲ್ಲಿ ಸಮಭಾಗವಾಗಿ ಸಹಕಾರದಿಂದ ಆಧ್ಯಾತ್ಮದಲ್ಲಿ ಮುಂದುವರಲಿ ಅಂತಕ್ಕಂಥ ಭಾವದಿಂದ ಆತನಿಗೆ ಇವತ್ತು ಗುರುಕರ್ಣದ ಕಾರ್ಯವನ್ನು ಇಟ್ಟುಕೊಂಡಿವಿ. ಈ ಕಾರ್ಯ ಮುಗಿದ ತಕ್ಷಣ ಮಂಗಲ ಆಗ್ತದೆ. ಮಂಗಲ ಆದ ನಂತರ ತಾವೊಂದು 5 ನಿಮಿಷದಲ್ಲಿ ಕಾರ್ಯವನ್ನು ಮುಗಿಸ್ತೀವಿ. ಎಲ್ಲರೂ ಯಾರು ಉಪದೇಶ ಆಗಿಲ್ಲ ಆಗಲಾರದಷ್ಟು ಹೆಣ್ಮಕ್ಳಿದ್ರೆ ಮನೆ ಒಳಗೆ ಹೋಗ್ರಿ. ಒಂದು 5 ನಿಮಿಷ ಉಪದೇಶ ಆಗದೇ ಇದ್ದವರು, ಉಪದೇಶ ಆದವರು ಇಲ್ಲೇ ಕೂಡ್ರಿ. ಹೆಣ್ಮಕ್ಳವ್ರಷ್ಟೇ ಗಂಡು ಮಕ್ಳವ್ರಷ್ಟೇ. ಉಪದೇಶ ಆಗಲ್ಲಂದ್ರೆ ಒಂದು 5 ನಿಮಿಷ ಹೊರಗಿರಿ. ಆದವ್ರಿದ್ರೆ ಇಲ್ಲೇ ಕೂಡ್ರಿ. ಎಲ್ಲೇ ಆಗಿರಲಿ, ನಮ್ಮಲ್ಲಿ ಆಗಿರ್ಬೇಕಂತೇನಿಲ್ಲ. ಎಲ್ಲೇ ಆದರೂ ಕೂಡ ಇಲ್ಲೇ ಇರಲಿ. ಶುರು ಮಾಡ್ಕೊಂಡು